ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಕನ್ನಡ ರಾಜ್ಯೋತ್ಸವ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ YD ರಾಜಣ್ಣರವರು. ಶ್ರೀಯುತರು ವೃತ್ತಿಯಲ್ಲಿ ಪಶುವೈದ್ಯರಾದರೂ ಪ್ರವೃತ್ತಿಯಲ್ಲಿ ಸಾಹಿತಿಗಳು ಮತ್ತು ಸಾಮಾಜಿಕ ಚಿಂತಕರು ಆಗಿ ಕನ್ನಡ ನಾಡು ನುಡಿಗೆ ತಮ್ಮದೇ ಸೇವೆಯನ್ನು ಸಲ್ಲಿಸುತ್ತಾ ಬರುತ್ತಿರುವ ಇವರು ಈ ದಿನ ನಮ್ಮ ಕನ್ನಡ ರಾಜ್ಯೋತ್ಸವ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ತಮಗೂ ಕೂಡ ಅತ್ಯಂತ ಪ್ರೀತಿಯ ನಮಸ್ಕಾರ ಹೇಳ್ತಾ ಕಾರ್ಯಕ್ರಮ ಆರಂಭಿಸೋಣ. ಧನ್ಯವಾದ ಸರ್. ಸರ್, ಬಹಳ ಸಂತೋಷ ಆಗುತ್ತೆ ಈ ದಿನ ತಮ್ಮ ಜೊತೆ ಮಾತನಾಡಲಿಕ್ಕೆ. ಯಾಕಂದರೆ ತಾವು ಮೂಲತಃ ಅಥವಾ ವೃತ್ತಿಯಲ್ಲಿ ಪಶುವೈದ್ಯರಾಗಿದ್ದೀರಿ. ನಾವು ಕನ್ನಡ ಸಾಹಿತ್ಯ ಅಂದ ತಕ್ಷಣ ಕನ್ನಡ ಮೇಷ್ಟ್ರು, ಪ್ರೊಫೆಸರ್ಸ್ಗಳು ಅಥವಾ ಕನ್ನಡ ಓದಿರುವಂಥವ್ರ ಬಗ್ಗೆ ಹೆಚ್ಚು ನೋಡ್ತೀವಿ. ಅದರಲ್ಲೂ ಒಬ್ಬರು ಪಶುವೈದ್ಯರಾಗಿ ಕನ್ನಡದ ಮೇಲಿನ ಇಷ್ಟೊಂದು ಪ್ರೀತಿ, ಸಾಹಿತ್ಯದ ಮೇಲಿನ ಇಷ್ಟೊಂದು ಒಲವು ಇರೋದು ಅಪರೂಪ. ಅದರಲ್ಲೂ ತಾವು ಮೈಸೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆಯೇ ಕಳೆದ ವರ್ಷ ನಡೆದಂಥ ಸರಗೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಸೊ ಇವೆಲ್ಲವೂ ನೋಡಿದಾಗ ಆ ಕನ್ನಡಕ್ಕೆ ಅಷ್ಟೊಂದು ಶಕ್ತಿ ಇದೆ, ಅಥವಾ ಕನ್ನಡದ ಮೇಲೆ ಪ್ರೀತಿ ಇದ್ರೆ ಪ್ರತಿಯೊಬ್ಬರು ಕೂಡ ಆ ಹಂತಕ್ಕೆ ತಲುಪಬಹುದು ಅಂತ ಅನಿಸುತ್ತೆ ಸರ್ ತಮ್ಮನ್ನು ನೋಡುವಾಗ. ಸೊ ಹಾಗಾಗಿ ತಾವು ಒಂದು ಮಾದರಿ ಅಂತ ನಾನು ಅಂದ್ಕೊಳ್ತೀನಿ ಸರ್. ಈ ದಿನ ಕನ್ನಡ ರಾಜ್ಯೋತ್ಸವ ಕುರಿತು ಮಾತನಾಡಲಿಕ್ಕೆ ಬಹುಶಃ ತಾವು ಬಹಳ ಸೂಕ್ತವಾದ ವ್ಯಕ್ತಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಧನ್ಯವಾದಗಳು ಸರ್. ಮೊದಲಿಗೆ ಈ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಮತ್ತು ಇದರ ಉದ್ದೇಶದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಸರ್. ಖಂಡಿತ. ಮೊದಲಿಗೆ ನನ್ನೆಲ್ಲ ಕನ್ನಡದ ಬಂಧುಗಳಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನವೆಂಬರ್ ಬಂತು ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವಂಥದ್ದೇ ಕನ್ನಡ ರಾಜ್ಯೋತ್ಸವ. ವಿಶೇಷವಾಗಿ ನನ್ನಂತಹ ಒಬ್ಬ ಕನ್ನಡದ ಸಂಘಟಕರಿಗೆ ಸಾಹಿತ್ಯ ಪರಿಷತ್ತಿನ ಹಿನ್ನೆಲೆಯಲ್ಲಿ ಕಳೆದ 30 ವರ್ಷಗಳಿಂದ ನನಗೂ ಕನ್ನಡಕ್ಕೂ ಅವಿನಾಭಾವ ಸಂಬಂಧ, ಒಂದು ರೀತಿಯ ಕರುಳ ಬಳ್ಳಿಯ ಸಂಬಂಧ. ಹಾಗಾಗಿ ನವೆಂಬರ್ ಅಂದ ತಕ್ಷಣ ಒಂದು ರೀತಿ ನನಗೆ ರೋಮಾಂಚನ. ಕನ್ನಡ ಎಂದರೆ ಒಂದು ರೀತಿ ರಸ ರೋಮಾಂಚನ. ಬಹುಶಃ ಕನ್ನಡ ರಾಜ್ಯೋತ್ಸವ 70ನೇ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಇದ್ದೇವೆ. ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುವ ಒಂದು ಹಿನ್ನೆಲೆ ಬಗ್ಗೆ ನಮ್ಮ ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಧನ್ಯವಾದಗಳು. ಇವತ್ತು ನಮ್ಮ ಕರ್ನಾಟಕ ಕನ್ನಡ ರಾಜ್ಯ ಏನಿದೆ, ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ 4 ಭಾಗಗಳಲ್ಲಿ ಹಂಚಿ ಹೋಗಿತ್ತು. ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂಬೈ ಕರ್ನಾಟಕ ಅಂತಾನು, ಗುಲ್ಬರ್ಗಾ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಅಂತಾನು, ಮತ್ತು ಮಂಗಳೂರು ಭಾಗದಲ್ಲಿ ಮದ್ರಾಸ್ ಭಾಗ ಅಂತಾನು, ಹಳೆ ಮೈಸೂರು ಭಾಗದಲ್ಲಿ ನಾಲ್ವಡಿಯವರ ಒಂದು ಸಂಸ್ಥಾನ, ಈ ಭಾಗದಲ್ಲಿ ಹಳೆ ಮೈಸೂರು ಭಾಗ ಅಂತಲೂ ಒಂದು ಬೇರೆ ಬೇರೆ ಬ್ರಿಟಿಷರ ಅವಧಿನಲ್ಲಿ ಇದು ಹರಿದು ಹಂಚು ಹೋಗಿತ್ತು. ನಮ್ಮ ಹಿರಿಯರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸುಮಾರು 1890 ಹೊತ್ತಿಗೆ ಈ ಕನ್ನಡ ನಾಡಿನ ಜನರು ಒಂದೆಡೆ ಸೇರಬೇಕು, ಒಂದು ಆಡಳಿತಕ್ಕೆ ಒಳಪಡಬೇಕು, ನಮ್ಮ ಕನ್ನಡ ಸಂಸ್ಕೃತಿನ ಉಳಿಸ್ಕೊಳ್ಬೇಕು. ಇದಕ್ಕೆ 2000 ವರ್ಷಗಳ ಇತಿಹಾಸ ಇದೆ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ. ಅಂಥ ಒಂದು ಸಂಸ್ಕೃತಿಯನ್ನು, ಪರಂಪರೆಯನ್ನು ಉಳಿಸ್ಕೊಳ್ಬೇಕು ಅನ್ನೋದಾದರೆ ಮೊದಲು ಇಲ್ಲಿಯ ಒಂದು ಸಾಹಿತ್ಯವನ್ನು, ಏನು ಕನ್ನಡದಲ್ಲಿ ಇದುವರೆ ಲೇಖನಗಳು ಬಂದಿದ್ದಾವೆ, ಅದನ್ನು ಒಂದು ಕಡೆ ಕಲೆ ಹಾಕಬೇಕು, ನಮ್ಮ ಜನರಿಗೆ ಹಂಚಬೇಕು, ಹೊಸದಾಗಿ ಬರೆಯುವಂಥವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಕನ್ನಡತನವನ್ನು ಬೆಳೆಸಬೇಕನ್ನೋ ಒಂದು ಹಂಬಲವನ್ನು ಇಟ್ಕೊಂಡಿದ್ರು. ಬಹಳ ಮುಖ್ಯವಾಗಿ ಅದನ್ನು ಕರ್ನಾಟಕ ಏಕೀಕರಣಗೊಳ್ಳಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಈ ಕರ್ನಾಟಕ ಏಕೀಕರಣದ ಮುಖ್ಯ ಉದ್ದೇಶ ಕನ್ನಡ ರಾಜ್ಯ ಉದಯ ಆಗಬೇಕು, ಕರ್ನಾಟಕ ಉದಯ ಆಗಬೇಕು. ಆ ಮುಖಾಂತರ ಎಲ್ಲ ಕನ್ನಡಿಗರು ಒಂದು ಆಡಳಿತಕ್ಕೆ ಒಳಪಡಬೇಕು, ಆಡಳಿತ ಭಾಷೆ ಕನ್ನಡ ಆಗಬೇಕು. ನಮ್ಮ ಎಲ್ಲ ವ್ಯವಹಾರ ಭಾಷೆಗಳು ಕೂಡ ಕನ್ನಡದಲ್ಲಿದ್ದರೆ ಆವಾಗ ನಮ್ಮ ಕನ್ನಡಿಗರ ಬದುಕು ಹಸನಾಗಲಿಕ್ಕೆ ಸಾಧ್ಯ ಅನ್ನೋ ಒಂದು ಹಂಬಲವನ್ನು ಇಟ್ಕೊಂಡಿದ್ರು. ವಿಶೇಷವಾಗಿ ಆಲೂರು ವೆಂಕಟರಾಯರು ಕನ್ನಡದ ಕುಲಪುರೋಹಿತರು ಅಂತ ಹೇಳ್ತಾರೆ. ಈ ಕರ್ನಾಟಕ ಏಕೀಕರಣದ ಪಿತಾಮಹ ಅವರು.
ಅವರಿರ್ಬೋದು, BM ಶ್ರೀರಿರ್ಬೋದು, ಡೆಪ್ಯೂಟಿ ಚನ್ನಬಸಪ್ಪ ಅವರಿರ್ಬೋದು, ಸಿರಿಗನ್ನಡಂ ಗೆಲ್ಗೆ ಅಂತ ಹೇಳ್ತೀವಲ್ಲ ರಾಹ ದೇಶಪಾಂಡೆ ಅವರಿರ್ಬೋದು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳಿದಂಥ ಉಯಿಲುಗಳ ನಾರಾಯಣ ರಾಯರಿರ್ಬೋದು, ಅಥವಾ ನಮ್ಮ ಈ ಭಾಗದಲ್ಲಿ ಕುವೆಂಪು ಇರ್ಬೋದು, ಗುರು ರಾಮಸ್ವಾಮಿ ಅಯ್ಯಂಗಾರ್ ಇರ್ಬೋದು, ಈ ಥರ ಸಾಕಷ್ಟು ಮಹನೀಯರು, ವಿದ್ವಾಂಸರು, ಅನಾಕರು ಇರ್ಬೋದು. ಇವರೆಲ್ಲರೂ ಕನಸು ಒಂದೇ, ಸ್ವಾತಂತ್ರ್ಯ ಹೋರಾಟವನ್ನು ಮಾಡೋಣ, ಸ್ವಾತಂತ್ರ್ಯ ಜೊತೆಗೆ ಕನ್ನಡದ ಹೋರಾಟ ಕೂಡ ಆಗಬೇಕು. ಆ ಮುಖಾಂತರ ಮೊದಲು ನಾವು ಕನ್ನಡ ಒಂದ್ ಕಡೆ ಸೇರ್ಕೊಳ್ಬೇಕು. ಇಲ್ಲ ಅಂದರೆ ಈ ಸ್ವಾತಂತ್ರ್ಯಕ್ಕೆ ನಮಗೆ ಸಂಪೂರ್ಣವಾಗಿ ಅರ್ಥ ಸಿಗೋದಿಲ್ಲ. ನಮ್ಮ ಕನ್ನಡಿಗರು ಬೇರೆ ಬೇರೆ ರಾಜ್ಯದಲ್ಲಿ, ಈಗ ಹೈದರಾಬಾದ್ ಭಾಗದಲ್ಲಿ ತೆಲುಗು ಪ್ರಭಾವಕ್ಕೋ ಅಥವಾ ಬೊಂಬಾಯಿ ಕರ್ನಾಟಕ ಭಾಗದಲ್ಲಿ ಮರಾಠಿ ಪ್ರಭಾವಕ್ಕೋ ಈ ಥರ ಒಳಗಾಗ್ತಾ ಇದ್ದರೆ ಕನ್ನಡಿಗರಿಗೆ ಸಂಪೂರ್ಣವಾಗಿ ವಿಕಾಸ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಹಳ ದೊಡ್ಡ ಹೋರಾಟ ಚಳವಳಿಯನ್ನು ಮಾಡಿದಂಥವ್ರು. ಸ್ವಾತಂತ್ರ್ಯ ಬಂದ ನಂತರ 1947ಕ್ಕೆ ಸ್ವಾತಂತ್ರ್ಯ ಬರ್ತದೆ, ತಮಗೆಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಇದೇ ವ್ಯವಸ್ಥೆ ಮುಂದುವರಿತಾ ಇತ್ತು. ಬಹುಶಃ 55-56 ಹೊತ್ತಿಗೆ ಅಂದಿನ ಪ್ರಧಾನಿ ನೆಹರು ಅವರು ಒಂದು ಏಕೀಕರಣದ ಹಿನ್ನೆಲೆಯಲ್ಲಿ ಭಾಷಾವರ ಪ್ರಾಂತ್ಯ ರಚನೆಯನ್ನು ಮಾಡಬೇಕು ಅನ್ನೋ ಒಂದು ವರದಿಯನ್ನು ಮಾಡಿದರು. ಅದರ ಅನ್ವಯ 1956 ನವೆಂಬರ್ 1ಕ್ಕೆ ಇದನ್ನು ಮೈಸೂರು ರಾಜ್ಯ ಅಂತೇಳಿ ನಾಮಕರಣವನ್ನು ಮಾಡಿದರು. ಮೈಸೂರು ರಾಜ್ಯ ಅಂತ ನಾಮಕರಣ ಮಾಡಿದರು. ಆಂಧ್ರ ಪ್ರದೇಶ ಆಯಿತು, ಇಲ್ಲಿ ಮಹಾರಾಷ್ಟ್ರ, ಎಲ್ಲದಕ್ಕೊಂದಷ್ಟು ಎಲ್ಲೆಲ್ಲಿ ಕನ್ನಡವನ್ನು ಮಾತನಾಡುವಂಥ ಭಾಗಗಳಿದೆ ಅವನ್ನೆಲ್ಲ ಸೇರಿಸಿ ಮೈಸೂರು ರಾಜ್ಯ ಅಂತ ಮಾಡಿದರು 56 ನವೆಂಬರ್ 1ಕ್ಕೆ. ಅವತ್ತು ಮೈಸೂರು ರಾಜ್ಯ ಉದಯವಾಯಿತು, ಕನ್ನಡ ರಾಜ್ಯ ಉದಯವಾಯಿತು. ಆದರೆ ಒಂದು ಸಣ್ಣ ಇದು ಹಾಗೆ ಅಸಮಾಧಾನ ಮುಂದುವರಿತಾನೆ ಬಂತು. ಮೈಸೂರು ಪ್ರಾಂತ್ಯಕ್ಕೆ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಬಂತು, ಮುಂಬೈ ಪ್ರಾಂತ್ಯ ಬಂತು, ಮದ್ರಾಸ್ ಪ್ರಾಂತ್ಯ ಎಲ್ಲ ಬಂದವು. ಆದರೂ ಹೆಸರು ಮಾತ್ರ ಮೈಸೂರು ಅಂತಲೇ ಉಳ್ಕೊಂಡ್ಬಿಡ್ತು. ಮೈಸೂರು ರಾಜ್ಯ ಇದು ವಿಶಾಲ ಕರ್ನಾಟಕ ರಾಜ್ಯ ಆಗಬೇಕು ಅನ್ನೋ ಒಂದು ಏನು ಹೋರಾಟ ಆಗೇನೆ ಮುಂದುವರಿತಾ ಬಂತು. ಅದನ್ನು 1973 ನವೆಂಬರ್ 1ಕ್ಕೆ ಅಂದಿನ ಮುಖ್ಯಮಂತ್ರಿ ನಮ್ಮವರೇ ಆದಂಥ ದೇವರಾಜ ಅರಸು ಅವರು ಈ ಮೈಸೂರು ರಾಜ್ಯ ಅನ್ನೋದನ್ನು ತೆಗೆದು ಅದಕ್ಕೆ ಕರ್ನಾಟಕ ರಾಜ್ಯ ಅಂತೇಳಿ ನಾಮಕರಣವನ್ನು ಮಾಡಿದರು 1976 ಹೊತ್ತಿಗೆ. ಆದರೆ 1962 ಹೊತ್ತಿಗೆ ಮೈಸೂರು ರಾಜ್ಯ ಇದ್ದಾಗಲೇ ಕನ್ನಡ ರಾಜ್ಯೋತ್ಸವ ಅಂತ ಆಗಬೇಕು, ನಮ್ಮದು ಮೈಸೂರು ರಾಜ್ಯ ಕನ್ನಡ ಇರೋದನ್ನ ಕನ್ನಡ ರಾಜ್ಯೋತ್ಸವ ಪರಿಪಾಡಿ ಅಲ್ಲಿಂದ 60 ದಶಕದಲ್ಲಿ ಆರಂಭವಾಯಿತು. ಬಹುಶಃ ಅವತ್ತಿನಿಂದ ಇವತ್ತುವರೆಗೂ ನಿರಂತರವಾಗಿ ಕನ್ನಡಿಗರಲ್ಲಿ ಭಾಷೆ ಬಗ್ಗೆ ಒಂದಷ್ಟು ಅಭಿಮಾನವನ್ನು, ಕನ್ನಡಿಗರಲ್ಲಿ ಒಂದಷ್ಟು ಸ್ವಾಭಿಮಾನವನ್ನು ಹೇಳುವಂಥದ್ದು, ಕನ್ನಡದ ಪರಂಪರೆಯನ್ನು ಹೇಳ್ತಾ ನಮ್ಮ ಮಕ್ಕಳಲ್ಲಿ ಕನ್ನಡ ಪ್ರೀತಿಯನ್ನು ಬೆಳೆಸಬೇಕು. ಭಾಷೆ ಉಳಿದಾಗ ಮಾತ್ರ ನಾವು ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ, ಸಂಸ್ಕೃತಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋ ನಮ್ಮ ಹಿರಿಯರು, ನಮ್ಮ ಪೂರ್ವ ಸೂರಿಗಳ ಕನಸು ಏನಿತ್ತು, ಬಹುಶಃ ಅದು ಈ ಕನ್ನಡ ರಾಜ್ಯೋತ್ಸವ ಮೂಲಕ ಪ್ರತಿ ವರ್ಷ ಆಚರಣೆ ಆಗ್ತಿದೆ. ಎಷ್ಟರ ಮಟ್ಟಿಗೆ ಆಚರಣೆ ಆಗ್ತಿರೋದು ಬಹುಶಃ ನಾವೇ ಪ್ರಶ್ನೆಯನ್ನು ಹಾಕ್ಕೊಳ್ಬೇಕು. ಇವತ್ತು ರಾಜ್ಯೋತ್ಸವ ಕೇವಲ ನವೆಂಬರ್ 1ಕ್ಕೆ ಸೀಮಿತವಾದರೆ ಸಾಲದು. ನಿಸಾರ್ ಅಹಮದ್ ಅವರು ಹೇಳೋ ಹಾಗೆ ಕನ್ನಡ ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು. ನಮ್ಮ ಮನೆಗಳಲ್ಲಿ ಆ ಥರ ನಿತ್ಯ ಆರಾಧನೆ ಆಗಬೇಕು. ಆರಾಧನೆ ಅಂತಂದರೆ ಪೂಜೆ ಮಾಡೋದಲ್ಲ, ಕನ್ನಡ ಪುಸ್ತಕಗಳನ್ನ ಓದುವಂಥದ್ದು, ಕನ್ನಡದ ಕಥೆಗಳನ್ನು, ಕಾದಂಬರಿಗಳನ್ನು, ಅದರಲ್ಲಿರುವಂಥ ಜೀವನ ಮೌಲ್ಯಗಳನ್ನು ನಮ್ಮ ಮಕ್ಕಳಲ್ಲಿ, ನಮ್ಮ ಮುಂದಿನ ತಲೆಮಾರಿನಲ್ಲಿ ಅದನ್ನು ವ್ಯಾಪಕವಾಗಿ ಹರಡುವಂತೆ, ಪ್ರಭಾವ ಬೀರುವಂತೆ ಮಾಡಬೇಕಂಥದ್ದು ಬಹುಶಃ ನಮ್ಮೆಲ್ಲರ ಕರ್ತವ್ಯ. ಇದನ್ನು ಯಾವುದೋ ಸರ್ಕಾರ ಬಂದು ಮಾಡಲಿ ಅಂತ ನಿರೀಕ್ಷೆ ಮಾಡೋ ತಪ್ಪು. ನಮ್ಮ ಭಾಗವಹಿಸುವಿಕೆ ಮತ್ತು ನಮ್ಮ ಪಾಲ್ಗೊಳ್ಳುವಿಕೆ, ನಮ್ಮ ಆಸಕ್ತಿ ಭಾಳ ಮುಖ್ಯ. ಒಂದು ಹಿನ್ನೆಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವತ್ತಿನ ದಿನನಾದರೂ ಕನ್ನಡದ ಬಗ್ಗೆ, ನಮ್ಮ ಭಾಷೆ ಬಗ್ಗೆ, ಈ ನೆಲದ ಸಂಸ್ಕೃತಿಯ ಬಗ್ಗೆ, ನಮ್ಮ ಕನ್ನಡತನದ ಬಗ್ಗೆ ಅವಲೋಕನ ಮಾಡುವಂಥದ್ದು, ಏನಾಗಿದೆ, ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚಿಂತನ ಮಂಥನ ನಡೆಯುವಂಥ ನಿಟ್ಟಿನಲ್ಲಿ ಈ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ಮಾಡ್ತಾ ಇರುವಂಥದ್ದು ಬಹಳ ಅರ್ಥಪೂರ್ಣ ಮತ್ತು ಅದಾಗಬೇಕು ಮತ್ತು ಇನ್ನಷ್ಟು ಅದು ವಿಸ್ತಾರಗೊಳ್ಬೇಕು. ಎಸ್ ಸರ್, ಖಂಡಿತ. ಅಂದರೆ ತಾವು ಹೇಳಿದ್ರಿ ಕನ್ನಡಕ್ಕಾಗಿ ಎಷ್ಟು ಹೋರಾಟಗಳು ಅಥವಾ ಏಕೀಕರಣಕ್ಕಾಗಿ ಎಷ್ಟು ಹೋರಾಟಗಳು ನಡೆದವು, ನಂತರ ಆದ ಒಂದಷ್ಟು ವಿಚಾರಗಳ ಕುರಿತು ನಮ್ಮ ಜೊತೆ ಹಂಚ್ಕೊಂಡ್ರಿ. ಅದರ ಜೊತೆ ಮಾತನಾಡ್ತಾ ಹೇಳಿದ್ರಿ ನಾವೇ ಉಳಿಸಬೇಕು ಈ ಕನ್ನಡವನ್ನು, ಕೇವಲ ನವೆಂಬರ್ 1ಕ್ಕೆ ಅದನ್ನು ಆಚರಣೆ ಮಾಡಿದ್ರೆ ಸಾಲೋದಿಲ್ಲ, ಪ್ರತಿದಿನ ಆಚರಿಸಬೇಕು ಅಂತ, ಆರಾಧಿಸಬೇಕು ಅಂತ. ಖಂಡಿತ ನನ್ನ ತಾಯಿಯನ್ನು ನೋಡ್ಕೊಳ್ಳುವ ಜವಾಬ್ದಾರಿ ನನ್ನದೇ ಆಗಿರುತ್ತೆ. ಸೊ ಹಾಗಾಗಿ ಬೇರೆಯವರು ಬಂದು ನೋಡ್ಕೊಳ್ತಿಲ್ಲ. ಹಾಗಾಗಿ ಕನ್ನಡ ನಾಡು ನುಡಿ ಎಲ್ಲವೂ ನನ್ನ ತಾಯಿಯ ಸಮಾನ ಅಂತ ಅಂದ್ಕೊಂಡ್ರೆ ಅದಕ್ಕೆ ನನ್ನ ತಾಯಿಗೆ ಎಷ್ಟು ಗೌರವ ಕೊಡ್ತಾನೋ, ಎಷ್ಟು ಆದ್ಯತೆ ಕೊಡ್ತೀನೋ ಅಷ್ಟು ಆದ್ಯತೆಯನ್ನು ಮೊದಲು ನೀಡಿ, ನಂತರ ಇತರ ನೆರೆಹೊರೆಯವರನ್ನು ನೋಡ್ಕೊಳ್ಳೋದು ಇದ್ದೇ ಇರುತ್ತೆ. ಬಟ್ ಆದರೆ ಮೊದಲನೇ ಆದ್ಯತೆ ತಾಯಿಗೆ ಕೊಡಬೇಕು, ತಾವು ಹೇಳ್ತಾ ಇದ್ದೀನಿ ಸರ್. ಎಸ್ ಸರ್,
ಆರಂಭದಲ್ಲಿ ಹೇಳಿದ್ರಿ ನನ್ನ ಕರುಳು ಬಳ್ಳಿ ಕನ್ನಡ ಸಂಬಂಧ ಇದೆ ಅಂತ ಹೇಳಿದ್ರಿ. ಖಂಡಿತ ಈ ಭಾವನೆಯಲ್ಲಿ ನಾವು ಏನಾದರೂ ಎಲ್ಲ ಕನ್ನಡಿಗರು ಇದ್ದರೆ ಬಹುಶಃ ಕನ್ನಡವನ್ನು ನಾವೇನು ಬೆಳೆಸಬೇಕಾಗಿಲ್ಲ, ಅಲ್ಲಿ ಅದನ್ನೇ ಬೆಳೀತಾ ಹೋಗುತ್ತೆ ನಿರಂತರವಾಗಿ. ಸರ್, ಒಂದು ದೇಶದಲ್ಲಿ ವಿಶ್ವದಲ್ಲಿ ಹಲವು ಭಾಷೆಗಳು ತಮ್ಮದೇ ಆದ ಇದೆ, ಆದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಸೊ ನಮ್ಮ ಭಾಷೆ ಸಾಮಾನ್ಯವಾಗಿ ಎಲ್ಲರೂ ಅವರವರ ಭಾಷೆ ಹೆಚ್ಚು ಇದ್ದೇ ಇರುತ್ತೆ. ಆದರೂ ಕನ್ನಡ ಭಾಷೆಯ ಒಂದು ವೈಶಿಷ್ಟ್ಯತೆ ಏನು ಸರ್? ಕನ್ನಡ ಭಾಷೆಯ ವೈಶಿಷ್ಟ್ಯತೆ ಅಂದರೆ ಸಾಕಷ್ಟಿದೆ. ಆದರೆ ಒಂದು ಸಂಕ್ಷಿಪ್ತ ಹೇಳೋದಾದರೆ ತಾವು ಗಮನಿಸಬೇಕು, ಇವತ್ತು ವಿಶ್ವದ ಪ್ರಮುಖ 5 ಭಾಷೆಗಳಲ್ಲಿ ಕನ್ನಡ ಕೂಡ ಅತ್ಯಂತ ಪ್ರಮುಖ ಸ್ಥಾನದಲ್ಲಿದೆ ಅನ್ನೋದೇ ಒಂದು ವಿಶಿಷ್ಟತೆ ಅಲ್ವಾ ವಿಶ್ವಮಟ್ಟದಲ್ಲಿ. ಹೌದು. ಮತ್ತು ತಾವೆಲ್ಲ ಬಲ್ಲವರಾಗಿದ್ದೀರಿ, ಕೇಳ್ಕೊಂಡಿರ್ತೀರಿ, ನಮ್ಮ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಸಿಕ್ಕಿದೆ. ಭಾರತದಲ್ಲಿ 2ನೇ ಒಂದು ಸ್ಥಾನವನ್ನು ಸಿಕ್ಕಿದೆ. 2000 ವರ್ಷಗಳ ಇತಿಹಾಸ ಇದೆ. ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯದಿಂದ ಮಹಾಕಾವ್ಯದವರೆಗೂ ಮೌಲ್ಯದ ದೃಷ್ಟಿಯಿಂದ, ಬೇರೆ ಭಾಷೆಯಲ್ಲಿ ಇರ್ಬೋದು, ಮೌಲ್ಯದ ದೃಷ್ಟಿಯಿಂದ ಬಹುಶಃ ಎಲ್ಲ ರೀತಿಯ ಪ್ರಕಾರ ಸಾಹಿತ್ಯ ಬಂದಿದೆ ಇಲ್ಲಿ. ಇನ್ನೊಂದು ವಿಶಿಷ್ಟತೆ ನಾನು ಗಮನಿಸೋದು, ಇದ್ರ ಆಚೆಗೆ ಹೇಳೋದಾದರೆ, ನಾನು ಅಕಾಡೆಮಿಕ್ ಅಂತ ಹೇಳ್ಬೋದು ಇದನ್ನು. ಆದಿಕವಿ ಪಂಪ ಒಂದು ಮಾತು ಹೇಳ್ತಾರೆ, ಮನುಷ್ಯ ಜಾತಿ ತಾನೊಂದೇ ವಲಂ ಅಂತೇಳಿ. ಎಷ್ಟು 1000 ವರ್ಷಗಳಿಂದ ಹೇಳ್ತಾರೆ. ಆ ನಂತರ ನಮ್ಮ ವಚನಕಾರರು, ಬಸವಣ್ಣವರು ವಚನಕಾರರು ಹೇಳ್ತಾರೆ, ಬಹಳ ಸರಳವಾಗಿ ಸಮಾಜ ನಿರ್ಮಾಣವನ್ನು ಅವರು ಆಚರಣೆ ಮಾಡಬೇಕು ಅಂತೇಳಿ ಪ್ರಭಾವವನ್ನು ಬೀರ್ತಾರೆ. ಆನಂತರ ಬಂದಂಥ ದಾಸ ಸಾಹಿತ್ಯ ಇರ್ಬೋದು, ಕನಕದಾಸರು ಇರ್ಬೋದು, ಕುವೆಂಪು ಅವರು ಇರ್ಬೋದು, ಎಲ್ಲರೂ ಹೇಳುವಂಥದ್ದು ಏನಿವತ್ತು ಜಾಗತಿಕ ಮಟ್ಟದಲ್ಲಿ ಯುದ್ಧಗಳಾಗ್ತಿದೆ, ದ್ವೇಷ ಇದೆ, ಅಸಹಿಷ್ಣುತೆ ಇದೆ, ಜಾತೀಯವಾದ ಧರ್ಮ ಇದೆಯಲ್ಲ, ಇವೆಲ್ಲದರ ಆಚೆಗೆ ಮನುಷ್ಯ ಜಾತಿ ಒಂದೇ ಇರೋದು, ಈ ಕಲಹಗಳನ್ನ ಬಿಡಿ. ಕುವೆಂಪು ಕೊನೆಯಲ್ಲಿ ಹೇಳುವಂಥದ್ದು ವಿಶ್ವಮಾನವ ಸಂದೇಶವನ್ನು ಕೊಡ್ತಾರೆ. ಬಹುಶಃ ಈ ಥರ ಒಂದು ಸಾಹಿತ್ಯ ಇದೆಯಲ್ಲ, ಬಹುಶಃ ಇತರ ಜಗತ್ತಿನ ಎಲ್ಲ ಸಾಹಿತ್ಯಗಳು ಬಹಳ ವಿಭಿನ್ನತೆ ಮತ್ತು ವಿಶಿಷ್ಟತೆ ನಾನು ಗಮನಿಸಿದ್ದು. ಕುವೆಂಪು ಅವ್ರು ಇನ್ನೊಂದು ಹೆಗ್ಗಳಿಕೆ ಇದೆ, ಅವರು ಮಕ್ಕಳ ಸಾಹಿತ್ಯ ಬರೆದಿದ್ದಾರೆ, ಮಹಾಕಾವ್ಯ ಎಲ್ಲ ಬರೆದಿದ್ದಾರೆ. ಆದರೆ ನನಗೆ ನಮ್ಮ ಹಿರಿಯರು ಹೇಳ್ತಾ ಇದ್ದು, ಮೊಟ್ಟ ಮೊದಲ ಬಾರಿಗೆ ರೈತನ ಬಗ್ಗೆ, ಉಳುವ ಯೋಗಿಯ ನೋಡಲೆ ಅಂತ ಹೇಳ್ತೀವಲ್ಲ, ಒಬ್ಬ ರೈತನನ್ನು ಕೂಡ ಒಬ್ಬ ಯೋಗಿಯ ಮಟ್ಟಕ್ಕೆ ಒಬ್ಬ ಕವಿ ಕಂಡಿದ್ದು ಬಹುಶಃ ಮೊಟ್ಟ ಮೊದಲನೇ ಬಾರಿಗೆ ಕನ್ನಡದಲ್ಲಿ. ಆ ಮುಖಾಂತರ ನಾವು ಕನ್ನಡ ಅಂದ ತಕ್ಷಣನೇ ಒಂದು ಪರೋಕ್ಷ ಕುವೆಂಪು ನಮ್ಮ ಅಂತಸಾಕ್ಷಿ ಒಳಗಡೆ ಪ್ರತ್ಯೇಕರಾಗ್ಬಿಡ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಈ ಶೋಷಣೆ ವಿರುದ್ಧ ಸಮಾನತೆಯ ಒಂದು ಆಶಯವನ್ನು ಇಟ್ಕೊಂಡು ಅವ್ರು ಬರಂಥ ಶೂದ್ರ ತಪಸ್ಸು ಇರ್ಬೋದು, ಬೆರಳಿಗೆ ಕುರಳಿರ್ಬೋದು, ಇಂಥ ಸಾಕಷ್ಟು ಕಾವ್ಯದ ಮೂಲಕ, ಸಾಹಿತ್ಯದ ಮೂಲಕ ಕನ್ನಡ ಸಾಹಿತ್ಯ ಯಾಕೆ ವಿಶಿಷ್ಟತೆ ಅಂತಂದರೆ, ಒಂದು ಸೆಕ್ಯುಲರ್ ಇವತ್ತು ನಾವು ಭಾಳ ಸುಲಭವಾಗಿ ಉಪಯೋಗ ಆ ಥರ ಪದ ಅಲ್ಲ ಅದು. ಎಲ್ಲರನ್ನು ಸಮಾನವಾಗಿ ಕಾಣಿ, ಜಾತಿಯನ್ನು ಮೀರಿ, ಧರ್ಮವನ್ನು ಮೀರಿ ಮನುಷ್ಯತ್ವವನ್ನು ಗಮನಿಸಬೇಕು, ನಮ್ಮೆಲ್ಲರ ನಡೆ ವಿಶ್ವಪಥೆಡೆ ಸಾಗಬೇಕು ಅಂತ ಹೇಳಿದಂಥ ಕುವೆಂಪು, ಅದು ಬಹಳ ದೊಡ್ಡ ಸಂದೇಶ. ಬಹುಶಃ ಈ ಥರ ಒಂದು ಸಂದೇಶ ಸಿಗುವಂಥದ್ದು ಬಹುಶಃ ಭಾರತದಲ್ಲಿ, ಕನ್ನಡದಲ್ಲಿ ಮಾತ್ರ, ಬಹುಶಃ ವಿಶ್ವದಲ್ಲಿ ಕೂಡ ಇದು ವಿಶಿಷ್ಟತೆ ನಾನು ಭಾವಿಸ್ಕೊಳ್ಳಿ. ಆ ಕಾರಣಕ್ಕೆ ಆದಿಕವಿ ಪಂಪಂದ ಆರಂಭವಾಗಿ ಕುವೆಂಪುವರೆಗೂ ಇವತ್ತಿನ ತಲೆಮಾರಿನವರೆಗೂ ಕನ್ನಡ ಸಾಹಿತ್ಯ ಬೇರೆ ಸಾಹಿತ್ಯಕ್ಕಿಂತ ಬಹಳ ವಿಭಿನ್ನವಾಗಿ ತನ್ನದೇ ಅಂತ ಮೌಲ್ಯವನ್ನು ಉಳಿಸ್ಕೊಂಡಿದೆ. ಅದು ನನಗೆ ಯಾವತ್ತೂ ಹೆಚ್ಚುಗಾರಿಕೆ ಒಂದು. ಆ ಕಾರಣ ಕನ್ನಡ ವಿಶಿಷ್ಟತೆ ಖಂಡಿತ. ಅಲ್ಲ, ಬಹಳ ಮುಖ್ಯವಾಗಿ 3 ಹೇಳಿದ್ರಿ ತಾವು. ಒಂದು, ಮೊದಲನೇದಾಗಿ ಶಾಸ್ತ್ರೀಯ ಸ್ಥಾನಮಾನ, 2ನೇ ಸ್ಥಾನಮಾನ ತಮಿಳಿನ ನಂತರ ಸಿಕ್ಕಿದೆ. ಜೊತೆಗೆ ವಿಶ್ವದ 5 ಭಾಷೆಗಳಲ್ಲಿ ಕನ್ನಡ ಕೂಡ ಒಂದು. ಅದರಿಂದ ಆಚೆ ಬಹಳ ಮುಖ್ಯವಾಗಿ ಇನ್ನೊಂದನ್ನು ಹೇಳಿದ್ರಿ, ವಿಶ್ವ ಸಂದೇಶವನ್ನು ಕೊಡುವಂಥ ಬಹುತೇಕ ಒಳ್ಳೆ ಇದರಲ್ಲಿ ವಿಶ್ವಮಾನವ ಸಂದೇಶವನ್ನು ನೀಡುವಂಥದ್ರಲ್ಲಿ ಕನ್ನಡ ಭಾಷೆ ಮೊದಲಿಗೆ ಅಂತ. ಸೊ ಬಹುಶಃ ಅದ್ರ ವಚನ ಸಾಹಿತ್ಯನೂ ಅಷ್ಟೇ. 800-900 ವರ್ಷಗಳಿಂದನೇ ಸಮಾನತೆ ಹೇಳಿದಂಥದ್ದು ಬಹಳ ಸರಳವಾಗಿ ಕನ್ನಡ ಅರ್ಥ ಆಗುವಾಗ ಎಲ್ರಿಗೂ ಅದನ್ನು ಕೂಡ ಬಹಳ ವಿಶಿಷ್ಟ. ಬಹುಶಃ ಕನ್ನಡ ಭಾಷೆ ಅದಕ್ಕೆ ಹೆಚ್ಚು ಮನ್ನಣೆಯನ್ನು ಅಂದ್ರೆ ವಿಶ್ವವೇ ತಾವು ಹೇಳಿದ್ರಲ್ಲ, ಮನುಷ್ಯ ಜಾತಿ ಎನ್ನುವ ಒಂದು ಸಂದೇಶವನ್ನು ಹೇಳುವಂತ ಒಂದು ಕೆಲಸವನ್ನ ಕನ್ನಡ ವಿಸ್ಮಯ ಅನ್ಸುತ್ತೆ. ಬಹಳ ಹಿಂದೆನೆ ಅಂತ ಒಂದು ಥಾಟ್ ಒಬ್ಬ ಕವಿಗೆ ಬರುತ್ತೆ ಅಂದ್ರೆ ಅದು ಸಾಮಾನ್ಯ ಅಲ್ಲ. ಅದೇ ಸರ್, ಅದೇ ಬಹುಶಃ ಕನ್ನಡಕ್ಕೆ ಇರುವಂತಹ ಶಕ್ತಿ ಅಂತ ಅನ್ಸುತ್ತೆ ಸರ್. ಸರ್, ಆ ನಿಟ್ಟಲ್ಲಿ ನೋಡೋದಾದರೆ ಕನ್ನಡಕ್ಕೆ ಇಷ್ಟೊಂದು ವಿಶ್ವಕ್ಕೆ ಸಂದೇಶ ಕೊಡುವಷ್ಟು ಶಕ್ತಿ ನಮ್ಮಲ್ಲಿದೆ, ನಮ್ಮಂತಹ ಮಹಾತ್ಮರಿದ್ದಾರೆ, ಸಾಕಷ್ಟು ಜನರಿದ್ದಾರೆ. ಆಗಿದ್ದಾಗ್ಯೂ ನಾವು ಬೇರೆ ಬೇರೆ ಭಾಷೆಗೆ ಏನು ಸೋತು
ನಾವು ಆ ಭಾಷೆಯಲ್ಲಿ ಕಲಿತ್ರೆ ಹೆಚ್ಚು ಕೆಲಸ ಸಿಗುತ್ತೆ, ಈ ಭಾಷೆಯಲ್ಲಿ ಕಲಿತ್ರೆ ಎಷ್ಟು ಸಂಪಾದನೆ ಮಾಡ್ಬೋದು ಅನ್ನೋ ತವಕದಲ್ಲಿ ಕನ್ನಡ ಭಾಷೆಯನ್ನು ಕಲಿಯೋ ಸಂಖ್ಯೆ ಕಡಿಮೆ ಆಗ್ತಿದೆಯೇನೋ ಅಂತ, ಅಥವಾ ಕನ್ನಡ ಮೀಡಿಯಮ್ ಸಂಖ್ಯೆ ಕಡಿಮೆ ಆಗ್ತಿದೆಯೇನೋ ಅಂತ ಅನಿಸುತ್ತೆ. ಬಟ್ ಆದರೆ ಒಂದು ವಿದ್ಯಾರ್ಥಿ ಕನ್ನಡ ಭಾಷೆಯಲ್ಲೇ ಅಥವಾ ತನ್ನ ಮಾತೃಭಾಷೆಯಲ್ಲೇ ಓದೋದ್ರಿಂದ ಏನೆಲ್ಲ ಶಕ್ತಿ ಹೆಚ್ಚಾಗುತ್ತೆ ಅವನ ಹತ್ರ ಅಂತ. ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ರಿ, ಇವತ್ತು ಬೇರೆ ಬೇರೆ ಭಾಷೆಗಳನ್ನು ಕಲಿಯೋದ್ರಿಂದ ಒಂದಷ್ಟು ಉದ್ಯೋಗ ಸಿಗ್ಬೋದು, ಹಣ ಸಿಗ್ಬೋದು. ಎರಡನೇ ಮಾತಿಲ್ಲ, ಖಂಡಿತ ಉದ್ಯೋಗನೂ ಬೇಕು, ಹಣನೂ ಬೇಕು. ನನಗನ್ನಿಸುವಂಥದ್ದು, ನಾನೇ ಒಬ್ಬ ವಿಜ್ಞಾನದ ವಿದ್ಯಾರ್ಥಿ, ಆರಂಭ ತಾವು ವೈದ್ಯರಂತೆ ನಾನೊಬ್ಬ ವೈದ್ಯ, ಆದರೂ ಕನ್ನಡದ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀನಿ, ಬದುಕನ್ನು ಕಟ್ಕೊಂಡಿದ್ದೀನಿ, ನನಗೇನು ತೊಂದರೆ ಆಗಿದೆ, ಭಾಳ ಸಂತೃಪ್ತಿ ಜೀವನ ಇದೆ. ನಾನು ಗಮನಿಸುವಂಥದ್ದು ಅಥವಾ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಭಾಷೆ ನಮ್ಮೊಳಗೆ, ಅದು ನಮ್ಮ ಭಾವನೆಗಳ ಸಂದೇಶ. ಅದು ಭಾಷೆ ಅಂದರೆ ನಮ್ಮ ಭಾವನೆಗಳ ಸಂದೇಶ, ನಾವು ಏನು ಅಭಿವ್ಯಕ್ತಿ ಮಾಡೋ ಅದೇ ಭಾಷೆ. ಇನ್ನೊಂದು ಮಾತು, ಕರುಳ ಬಳ್ಳಿಯ ಸಂಬಂಧ ಅನ್ನೋ ಮಾತನ್ನು ಹೇಳಿದೆ. ನನ್ನ ಮಾತೃಭಾಷೆ ಕನ್ನಡ. ನನ್ನ ಬಾಲ್ಯ, ನಾನು ಕಂಡ ಹಳ್ಳಿಯ ಜಗತ್ತು, ಅಲ್ಲಿ ಹಬ್ಬ ಹರಿದಿನಗಳು, ಅಲ್ಲಿ ಸಂಸ್ಕೃತಿ, ಅಲ್ಲಿ ಆಚರಣೆಗಳು, ಇವು ನನ್ನೊಳಗೆ ಒಂದು ಪರಿಕಲ್ಪನೆ ಕಟ್ಕೊಟ್ಟಿದೆ. ಹೌದು, ಕನ್ನಡ ಅಂದರೆ ಇದು, ಕನ್ನಡತನ ಅಂದರೆ ಇದು, ನಮ್ಮ ಭಾಷೆ ಈ ಥರ ಉಚ್ಚಾರಣೆ ಮಾಡಬೇಕು, ಅದರ ಸಂಗೀತ ಈ ಥರ ಇರ್ತದೆ, ಅದರ ಒಂದು ಬೇರೆ ಬೇರೆ ಆಯಾಮದಲ್ಲಿ ಕನ್ನಡವನ್ನು ನಾನು ಗಮನಿಸಿದ್ದೀನಿ. ಬಹುಶಃ ಇದು ನಮ್ಮೊಳಗೆ, ನಾನು ಏನು ನಮ್ಮ ಮಕ್ಕಳು ನಿರೀಕ್ಷೆ ಮಾಡ್ತೀನಿ ಅಂತ ಅಂದರೆ, ಉದ್ಯೋಗಕ್ಕಾಗಿ ಇಂಗ್ಲೀಷನ್ನು ಓದಿ, ಹಿಂದಿ, ಫ್ರೆಂಚ್ ಏನು ಬೇಕಾದರೂ ಓದಿ, ನಿಮ್ಮ ವೈಯಕ್ತಿಕ ಬಳಸ್ಕೊಳ್ಳಿ, ಅದನ್ನು ಬಳಸ್ಕೊಳ್ಳಿ. ಆದರೆ ಕನ್ನಡವನ್ನು ನೀವು ಕ್ರಿಕೆಟ್ ಟೀಮಲ್ಲಿ ನೋಡಿರ್ತೀರಿ, ಕುಂಬ್ಳೆನೋ ಇನ್ನೊಬ್ಬರ ಕನ್ನಡದವ್ರು ಯಾರಾದರೂ ತುಂಬ ಖುಷಿಯಾದ ಇನ್ನೊಂದಾದಾಗ ಅವರು ನಮ್ಮ ಕನ್ನಡದಲ್ಲಿ ಮಾತಾಡೋಕ್ಕೆ ಖುಷಿ ಪಡ್ತಿರಲ್ಲ. ಅಂದರೆ ಯಾರಾದ್ರೂ ಮಗುಗೆ ಸುಮ್ಮನೆ ಒಂದು ಇಂಗ್ಲೀಷ್ ಮಾತಾಡೋನಿಗೆ ಕನ್ನಡದವನು ಇದ್ದರೆ ಬೆನ್ಮೆ ತಟ್ಟಿ ಹಾಯ್ ಅಮ್ಮ ಅಪ್ಪ ಅಂತ ಕನ್ನಡ ಮಾತಾಡ್ತಾನೆ. ಅಂದರೆ ನನ್ನೊಳಗೆ ಕನ್ನಡ ಅಂತರ್ಗತವಾಗಿದೆ. ಇಂಗ್ಲೀಷು ಫ್ರೆಂಚು ಕಲಿತು ನಾವು ಎಷ್ಟೇ ಕಲಿತರೂ ಕೂಡ ಇದರಲ್ಲೇ ನಾವು ಅರ್ಥೈಸ್ಬೇಕು, ನಮ್ಮ ಏನು ಸಂದೇಶವನ್ನು ಕೊಡ್ತೀವಿ ಅದನ್ನು ಸುಲಭವಾಗಿ ಹೇಳೋದ್ರಲ್ಲಿ, ಅರ್ಥೈಸೋದ್ರಲ್ಲಿ ಬೇರೆ ಭಾಷೆ ಹೇಳೋದು ಭಾಳ ಕಷ್ಟ. ಹೌದು ಹೌದು. ನಾನು ಭಾಳ ಮುಖ್ಯವಾಗಿ ಏನು ಗಮನಿಸ್ಬೇಕು, ಏನಕ್ಕೆ ನಾನು ಕನ್ನಡನ ಒತ್ತಿ ಹೇಳ್ತೀನಿ ಅಂತಂದರೆ, ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಕನ್ನಡ ಪರಂಪರೆ ಹೇಳಬೇಕು. 2000 ವರ್ಷಗಳ ಇತಿಹಾಸ ಇದೆ, ಇಷ್ಟೆಲ್ಲ ಹೇಳ್ತೀವಲ್ವ. ಇಷ್ಟೆಲ್ಲ ಹೇಳಿದ್ರು ಕೂಡ ಅವ್ರು ಏನು ಮಾಡ್ತಾರೆ, ಹೌದು ಈಗ ನನಗೆ ಜಾಬ್ ಇಲ್ಲ, ಇನ್ನೊಂದಿಲ್ಲ, ಏನು ಮಾಡೋ ಅಂತ ಕೇಳ್ಬೋದು. ಜಾಬ್ಗೋಸ್ಕರ ಮಾಡಿ, ಆದರೆ ಕನ್ನಡದ ಬಗ್ಗೆನೂ ಕೂಡ ನಿಮ್ಮ ವೈಯಕ್ತಿಕ, ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನ ಕೊಡಿ. ನಿಮ್ಮ ಆಲೋಚನೆಗಳಿಗೆ ಇನ್ನೊಬ್ಬರ ಹತ್ರ ಮಾತನಾಡುವಾಗ ನಿಮ್ಮ ಭಾವನೆಗಳನ್ನ ಅಭಿವ್ಯಕ್ತಿ ಮಾಡಿಸ್ಬೇಕಾದ್ರೆ ಕನ್ನಡದಲ್ಲಿ ಆಗುವಷ್ಟು ಒಂದು ಸಂವೇದನೆಯ ಮಾಧ್ಯಮ ಇದೆಯಲ್ಲ, ಬೇರೆ ಭಾಷೆಯಲ್ಲಿ ಆಗೋದಿಲ್ಲ. ಆಯ್ತಾ? ಆಮೇಲೆ ಉದ್ಯೋಗ ಒಂದೇ ಬದುಕಲ್ಲ. ಯಾವತ್ತು ವಿದ್ಯೆ ನಮ್ಮೊಳಗೆ ಒಂದಷ್ಟು ವಿನಯವನ್ನು, ವಿವೇಕ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಬೇಕು. ಆ ವಿವೇಕ ಪ್ರಜ್ಞೆ ಬರುವಂಥದ್ದು ಮಾತೃಭಾಷೆ ಮೂಲಕ. ನನ್ನ ಸಣ್ಣ ಒಂದು ಉದಾಹರಣೆ ನೆನಪಾಗ್ತಿದೆ ಇವತ್ತು. ನಾವು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ನಮ್ಮ ಮಾಸ್ಟರ್, ನಮ್ಮ ಗುರುಗಳು ಪುಣ್ಯಕೋಟಿ ಗೋವಿನ ಹಾಡು ಹೇಳ್ತಾ ಇದ್ರು. ಶಿಕ್ಷಕರು ಕೂಡ ಎಷ್ಟು ಇನ್ವಾಲ್ವ್ಮೆಂಟ್ ಇರ್ತಿತ್ತು ಅಂದರೆ, ಅವರು ಆ ಗೋವಿನ ಹಾಡಿನ ಕತೆ ಹೇಳ್ತಾ ಇದ್ರೆ ಹೇಳ್ತಾ ಒಂಥರ ಕಣ್ಣೀರು ಬರ್ತದೆ. ನಮ್ಗೆ ಕೇಳ್ತಾ ನಾವು ಕಣ್ಣು ತುಂಬ್ಕೊಂಡ್ಬಿಡ್ತಾ ಇದ್ವಿ. ನಾನು ಕರಳು ಬಳ್ಳಿ ಸಂಬಂಧ ಕೇಳ್ತಾ ಇದ್ದೀನಿ. ಆ ಹಾಡು ನಮ್ಮ ಕಣ್ಣೆದುರುಗಡೆ, ನಮ್ಮ ಪಕ್ಕದ ಮೇಲೆ ಒಂದು ಹಸು ಈ ಥರ ಎಲ್ಲ ಆಗ್ತಾ ಇದೆ, ಹುಲಿಗೆ ಆಹಾರವಾಗ್ಬಿಡ್ತಲ್ಲಪ್ಪ, ಅದು ಹೆಂಗೆ ತಡೆಗಟ್ಟು ನಿಲ್ಲಿಸ್ಬೇಕಲ್ಲ, ಅದರ ನೋವನ್ನು ಅರ್ಥೈಸ್ಕೊಳ್ತೀವಲ್ಲ ನಾವು, ಅದಿರ್ಬೋದು. ಅಥವಾ ಕುಮಾರವ್ಯಾಸ, ಭಾರತದಲ್ಲಿ ಕುಮಾರವ್ಯಾಸ ಇದನ್ನ ಯುದ್ಧದ ವರ್ಣನೆ ಮಾಡ್ತಾನಲ್ಲ, ಭೀಷ್ಮಾಚಾರ್ಯ ಅವರೆಲ್ಲರದ್ದು, ಅವು ನಿಜಕ್ಕೂ ಇವೆಲ್ಲ ಬೇಕಿತ್ತ ಯುದ್ಧ ಅನ್ನೋದನ್ನ ಇಂಗ್ಲೀಷು ಫ್ರೆಂಚಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಷ್ಟದು. ಈ ಕವಿಗಳು ಏನು ಹೇಳಿದರೆ ಕನ್ನಡದ ವರ್ಣನ ಮೂಲಕ ನಮ್ಮ ಮನಸ್ಸು ಕಟ್ಕೊಡ್ತಾರಲ್ಲ, ಅದೆಲ್ಲ ಅರ್ಥ ಆಗುವಾಗೆ ನಮಗೆ ಅದು ಅರ್ಥ ಆಗಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ಬದುಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮಾತೃಭಾಷೆ ಮೂಲಕ ಹೆಚ್ಚು ಪರಿಣಾಮಕಾರಿ ಅದು. ಖಂಡಿತ. ಆ ಕಾರಣಕ್ಕೆ ನೀವು ಎಷ್ಟೆಲ್ಲ ಓದಿ, IT BT ಎಲ್ಲಾದರೂ ಇರಿ, ಪಕ್ಕದಲ್ಲಿ ಒಂದು ಭೈರಪ್ಪನ ಕಾದಂಬರಿ, ಕುವೆಂಪು ಅವ್ರದ್ದು ಒಂದು ಮಲೆಗಳಲ್ಲಿ ಮದುಮಗಳಿರ್ಬೋದು, ಮಾರಿಸು ಕನ್ನಡ ಇಂಡಿಮವ ಇರ್ಬೋದು, ಅಂತ ಒಂದಷ್ಟು ಸಾಧ್ಯವಷ್ಟೇ ಓದ್ತಾ ಬಂದರೆ ನಿಮ್ಮೊಳಗೆ ಒಂದು ಸಾಂಸ್ಕೃತಿಕ ಪ್ರಜ್ಞೆ ಜಾಗೃತವಾಗುತ್ತೆ. ಯಾವತ್ತು ವ್ಯಕ್ತಿ ವಾಣಿಜ್ಯ ಕೇಂದ್ರಿತ ಆದರೆ ಸಾಲದು, ಸಾಂಸ್ಕೃತಿಕ ಕೇಂದ್ರಿತ ಕೂಡ ಆಗಬೇಕು. ಸಾಂಸ್ಕೃತಿಕ ಕೇಂದ್ರ ಆದಾಗ ಮಾತ್ರ ಅವನ ಮನಸ್ಸು ಒಂದಷ್ಟು ವಿಕಾಸವಾಗಲಿಕ್ಕೆ ಸಾಧ್ಯ. ಸಾಹಿತ್ಯದ ಬಹಳ ಮುಖ್ಯ ಉದ್ದೇಶನೇ ಸಂತೋಷ ಕೊಡೋದಲ್ಲ, ಅದ್ರ ಜೊತೆಗೆ ಒಂದಷ್ಟು ವಿಕಾಸವನ್ನು ಕೊಡಬೇಕು. ಅಥವಾ ಇನ್ನೊಂದು ರೀತಿ ಹೇಳಿದ್ರೆ, ನಾವು ಸಾಹಿತ್ಯ ಅಥವಾ ನಮ್ಮ ಮಾತೃಭಾಷೆ ನಮಗೆ ಮನೋಲ್ಲಾಸವನ್ನು ಕೊಡುತ್ತೆ, ಮನೋವಿಕಾಸವನ್ನು ಉಂಟು ಮಾಡುತ್ತೆ. ಮನೋವಿಕಾಸ ಉಂಟು ಮಾಡುವಂಥ ನಮ್ಮ ಮಾತೃಭಾಷೆ ಮೂಲಕ ಸಾಧ್ಯ.
ಬೇರೆ ಭಾಷೆ ಇದ್ರೂ ಕೂಡ ಪರಿಣಾಮಕಾರಿ ಬರುವಂಥದ್ದು ಮಾನವ ವಿಕಾಸ ಉಂಟಾಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಾನು ಹೇಳಿದೆ. ಗೋವಿನಾಡು ಹೇಳಿದೆ, ಅಥವಾ ನಮ್ಮ ಕುವೆಂಪು ಇದು ಕರ್ನಾಟಕ ಕಥಾಮಂಜರಿ ಹೇಳಿದೆ, ಕುಮಾರವ್ಯಾಸರು ಹೇಳಿದೆ. ಮನ ವಿಕಾಸ ಇದೆಯಲ್ಲ, ಒಬ್ಬರ ಮನಸ್ಸು ಇನ್ನೊಬ್ಬರ ಮನಸ್ಸಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಆ ಕಾವ್ಯದ ಮೂಲಕ ಯಾಕೆ ಸಾಧ್ಯವಾಯ್ತು ಅಂತ ಕನ್ನಡ ಭಾಷೆ ಇರೋದಕ್ಕೆ. ನಮ್ಮ ಅಂತರಂಗವನ್ನು ಇನ್ನೊಬ್ಬ ನಮ್ಮ ಎದುರಿಗಿನ ವ್ಯಕ್ತಿಯ ಅಂತರಂಗ ತಲುಪಬೇಕಾದ್ರೆ ಮಾತೃಭಾಷೆ ಮಾತ್ರ ಸಾಧ್ಯ ಅನ್ನೋದಕ್ಕೆ ಬಹಳ ಮುಖ್ಯ. ಆ ಕಾರಣಕ್ಕೆ ನಮ್ಮ ಮಕ್ಕಳು ಮಾತೃಭಾಷೆನೇ ಮರಿಬಾರ್ದು, ಮಾತೃಭಾಷೆಯನ್ನ ಹೆಚ್ಚು ಪ್ರೀತಿಸಿ. ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ. ಭಾಳ ಜನ ಹೇಳ್ತಾರೆ, ನಾನು ಕನ್ನಡ ಬೆಳೆಸಿದ್ದೀನಿ, ಕನ್ನಡ ಹೋರಾಟ ಮಾಡ್ತಿದ್ದೀನಿ, ಅಥವಾ ಕನ್ನಡ ರಾಜ್ಯೋತ್ಸವದಲ್ಲಿ ಇಂತೆಲ್ಲ ಭಾಷಣ ಕೇಳ್ತಾ ಇರ್ತೀವಿ. ಕನ್ನಡ ಉಳಿಸೋದು ಯಾಕಪ್ಪ ಅಂತಂದ್ರೆ, ಉಳಿಸೋದಾಗ ಕನ್ನಡ ಸಾಕಷ್ಟು ಬೆಳೆದಿದೆ, ಬಳಸಿ ಕನ್ನಡವನ್ನು ಬೆಳೆಸಿ. ನಮ್ಮ ಕಾಲೇಜ್ ಮಕ್ಕಳು ಸಾಕಷ್ಟು ಹೇಳ್ತಾ ಇರ್ತಾರೆ, ಅವನೇನೋ ಒಬ್ಬ ಕನ್ನಡದಲ್ಲಿ ಅಪ್ರ ಮಾತಾಡ್ಬಿಟ್ರೆ ಅವನೇನೋ ಕನ್ನಡದಲ್ಲಿ ಹೇಳ್ಬಿಟ್ಟು ನಗ್ತಾ ಇರ್ತಾರೆ. ದಯಮಾಡಿದ್ದೀನಿ ಬಿಡಿ, ಕನ್ನಡದಲ್ಲಿ ಮಾತಾಡೋಣ, ಉತ್ತೇಜನ ಮಾಡಿ. ಕನ್ನಡವನ್ನು ಬಳಸಿದ್ರೆ ಅದೇ ಬೆಳೆಯುತ್ತೆ. ತುಂಬ ದೊಡ್ಡ ಶ್ರಮ ಬೇಕು. ಖಂಡಿತ ಸರ್. ಸರ್, ತಾವು ಹೇಳ್ದಂಗೆ ಉದ್ಯೋಗಕ್ಕೋಸ್ಕರ, ಸಂಪಾದನೆಗೋಸ್ಕರ ಬೇರೆ ಬೇರೆ ಭಾಷೆಯನ್ನು ಕಲಿಯೋದು ತಪ್ಪಿಲ್ಲ. ಆದರೆ ಯಾವ ಮಾತೃಭಾಷೆಯಲ್ಲಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯನೋ, ಅಥವಾ ತನ್ನ ಅಭಿವ್ಯಕ್ತಿಯನ್ನು ಹೇಳಲಿಕ್ಕೆ ಸಾಧ್ಯನೋ, ಅದನ್ನು ಬೇರೆ ಭಾಷೆಯಲ್ಲಿ ಖಂಡಿತ ಹೇಳಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನನಗನ್ನಿಸುತ್ತೆ ಸರ್, ಆರಂಭಿಕ ಶಿಕ್ಷಣದಲ್ಲಿ ತನ್ನ ಮಾತೃಭಾಷೆಯಲ್ಲೇ ಕಲಿಯೋದ್ರಿಂದ ಬಹುಶಃ ಹೆಚ್ಚು ಅರ್ಥೈಸ್ಕೊಳ್ಳಿಕ್ಕೆ, ಹೆಚ್ಚು ಭಾವನಾತ್ಮಕವಾಗಿ ಕನೆಕ್ಟ್ ಆಗಲಿಕ್ಕೆ ಸಾಧ್ಯವಾಗುತ್ತೇನೋ. ನಂತರ ದಿನಗಳಲ್ಲಿ ಹೈಸ್ಕೂಲ್ ಬೇಕಾದಂಥ ಬೇರೆ ಬೇರೆ ಭಾಷೆಗಳನ್ನು ಕಲಿಯೋದು ಅನ್ಸುತ್ತೆ. ಸೊ ಇದ್ರ ಬಗ್ಗೆ ತಾವೇನಂತೀರಿ ಸರ್? ಇಲ್ಲ, ನಿಮ್ಮ ಅಭಿಪ್ರಾಯ ಸರಿ ಇದೆ. ಆದರೆ ನಮ್ಮಲ್ಲಿ ನಮ್ಮ ಜನಗಳಿಗೆ, ನಮ್ಮ ಕನ್ನಡಿಗರಿಗೆ ಅಂತ ಅಂದ್ಕೊಳ್ಳಿ, ಒಂದು ಭಾವನೆ ಏನಂತಂದರೆ, ಇವತ್ತು IT-BT ತುಂಬ ಉಚ್ಚರ ಸ್ಥಿತಿಯಲ್ಲಿದೆ. ನಮ್ಮ ಪಕ್ಕದ ಮನೆ ಹುಡುಗ M.Tech ಮಾಡ್ದ, ಅಥವಾ BE ಮಾಡ್ದ, 1 ಲಕ್ಷ ಸಂಬಳ ತಗೊಂಡ, ಇನ್ನೊಂದು ಇದರ ತಗೊಂಡ, ಅವ್ನು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾನೆ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿದೆ. ಈಗ ನಮ್ಮಲ್ಲೂ ಕೂಡ ಸಾಕಷ್ಟು ಇಂಜಿನಿಯರ್ಸ್ ಇದ್ದಾರೆ, ಕಂಪ್ಯೂಟರ್ ಕ್ಷೇತ್ರದಲ್ಲಿ ಇದ್ದಾರೆ. ಹೈಸ್ಕೂಲ್ ಅವರು, ನಾನೆಲ್ಲ ಹೈಸ್ಕೂಲ್ ಅವರು ಕನ್ನಡ ಮಾಧ್ಯಮದಲ್ಲಿ, ಹಳ್ಳಿ ಹುಡುಗರು ನಾವು ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು ಬಂದಂಥವ್ರು. ಅಂತ ಕಷ್ಟ ಏನು ಅನ್ಸೋದಿಲ್ಲ. ಆದರೆ ನಾವೇನು ಮಾಡ್ತೀವಿ ಅಂತಂದರೆ, ಎಲ್ಲರೂ ರೈತರ ಮಕ್ಕಳು, ನಾವು ಯಾರೋ ರೈತರಾಗೋದು ಬೇಡ, ನೀವು ಚೆನ್ನಾಗಿ ಓದಿ. ನಾವು ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮ ಇಂಗ್ಲೀಷ್ ಕಷ್ಟಪಟ್ಟು, ನೀವು ಕನ್ನಡ ಮಾಡಿ ಇಂಗ್ಲೀಷೇ ಓದಿ. ನಮ್ಮ ಮಕ್ಳು ನಾವೇನು ಮಾಡ್ತೀವಿ ಅಂದರೆ, ಏನೂ ರಿಸ್ಕ್ ಆಗಬಾರ್ದು ಅವ್ರಿಗೆ. ಏನು ಅವ್ರನ್ನ ಒಂದು ರೀತಿ ಗೊಂಬೆಗಳ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆಟ ಆಡಕ್ಕೆ ಹೋಗ್ಬಿಟ್ಟು ಟೈಮ್ ಆಯ್ತು ಓದ್ಕೊ, ಅದು ಇನ್ನೊಂದು ಮಾಡೋಕ್ಕೆ ಅದಕ್ಕೆ ಟೈಮ್ ಎಷ್ಟಾಯ್ತು ಓದು 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 ಅನ್ನೋದ್ರಲ್ಲಿ ಏನಾಗಿದೆ, ಓದು ಎಲ್ಲವನ್ನು ಹಿಂದಕ್ಕೆ ಸರಿಸ್ತಾ ಇದೆ. ಪರಿಣಾಮ ಏನು ಕಾಣ್ತಿದ್ದೀವಿ ಅಂತಂದರೆ, 2 ಮಾರ್ಕ್ಸ್ ಹೊರಟೋದ್ರೂ ಆತ್ಮಹತ್ಯೆ ಮಾಡ್ಕೊಳ್ತೇವೆ, ಡಿಪ್ರೆಷನ್ಗೆ ಹೋಗುವಂಥದ್ದು, ಆತ್ಮಹತ್ಯೆಯನ್ನು ಮಾಡ್ಕೊಳ್ಳುವಂಥದ್ದು, ಅಥವಾ ಕ್ರೌರ್ಯ ಜಾಸ್ತಿ ಆಗ್ತಿದೆ ಮಕ್ಕಳಲ್ಲಿ. ಕ್ರೌರ್ಯ ಜಾಸ್ತಿ ಆಗ್ತಿದೆ, ಅಸಹಿಷ್ಣುತೆ ಜಾಸ್ತಿ ಆಗ್ತಾ ಇದೆ, ಮಾರ್ಕ್ಸ್ ಓರಿಯೆಂಟೆಡ್ ಆಗ್ತಿದೆ. ಇವತ್ತು ಯಾರಿಗೂ ರಿಮಾರ್ಕ್ಸ್ ಬೇಕಿಲ್ಲ, ಮಾರ್ಕ್ಸ್ ಬೇಕು. ರಿಮಾರ್ಕ್ಸ್ ತಗೊಳಕ್ಕೆ ರೆಡಿ ಇಲ್ಲ. ನಾವು ರಿಮಾರ್ಕ್ಸ್ ತಗೊಂಡ್ರು ಮಾರ್ಕ್ಸ್ ತಗೊಳ್ತಿದ್ವಿ ಅವತ್ತು. ಅಂದರೆ ನಮ್ಮ ಮಕ್ಕಳನ್ನ ಎಲ್ಲದಕ್ಕೂ ಸುಲಭ ದಾರಿನಲ್ಲೇ ಹೋಗ್ಲಿಕ್ಕೆ ಬಿಡ್ತಾ ಇದ್ವಿ. ಆಗ ಏನಾಗಿದೆ, ಮಕ್ಕಳಿಗೆ ಆ ಒಂದು ಸವಾಲನ್ನು ಸ್ವೀಕರಿಸುವಂಥ ಕಡಿಮೆ ಆಗ್ತಾ ಇದೆ, ಚಾಲೆಂಜಸ್ ತಗೊಳ್ತಾ ಇಲ್ಲ. ಅದು ಕಡಿಮೆ ಆಗಿ, ಎಲ್ಲರೂ ಅಂತಲ್ಲ, ಕಡಿಮೆ ಆಗ್ತಾ ಇದೆ. ಹಳ್ಳಿನಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆಯ ಪಕ್ಕದಲ್ಲಿ, ನಾನು ಹಿಂದೆ ಪಿರಿಯಾಪಣ್ಣ ಒಂದು ಹಳ್ಳಿನಲ್ಲಿ ಕೆಲಸ ಮಾಡ್ತಿದ್ವಿ. ಅವಾಗ ಪ್ರೈಮರಿ ಸ್ಕೂಲು ಪಕ್ಕದಲ್ಲಿ ಒಂದು ಕಾನ್ವೆಂಟು. ಪ್ರೈಮರಿ ಸ್ಕೂಲ್ ಹುಡುಗ, ಗೌರ್ಮೆಂಟ್ ಸ್ಕೂಲ್ ಹುಡುಗ ಬೆಲ್ ಬರ್ಸ್ ನಿಂತ್ಕೊಂಡಿದ್ದ. ಪಕ್ಕದ ಮನೆ ಹುಡುಗ ಕಾನ್ವೆಂಟ್ಗೆ ರೆಡಿ ಆಗ್ತಿದ್ದಾರೆ. ಪಕ್ಕದ ಮನೆ ಅವ್ರ ತಾಯಿ ಏನು ಮಾಡ್ತಿದ್ದಾರೆ, ಟೈ ಹಾಕಿ ಶೂವಾಗಿ ರೆಡಿ ಮಾಡ್ತಿದ್ದಾರೆ. ವೆಹಿಕಲ್ ಬಂತು, ವೆಹಿಕಲ್ ಹತ್ತಿಸ್ತಾನೆ. ಈ ಕನ್ನಡ ಮೀಡಿಯಂ ಹುಡುಗ ಹಿಂಗೆ ನೋಡ್ತಾ ಇದ್ರು. ನಮಗೆ ಈ ಸೌಲಭ್ಯ ಇಲ್ಲ, ಇವನು ಈ ಸೌಲಭ್ಯ ಇದೆಯಲ್ಲ ಅನ್ನೋ ಥರ. ಮತ್ತು ಅವ್ರಿಗೆ ಏನಾದರೂ ನಮ್ಮ ಮಕ್ಕಳು ಇಂಗ್ಲೀಷಲ್ಲಿ ಓದ್ಬಿಟ್ರೆ ಏನೋ ದೊಡ್ಡ ಆಗ್ತಾರೆ, ಸಾಧನೆ ಆಗ್ತಾರೆ ಅಂತ ಪಾಪ ಅವ್ರು ತಪ್ಪು ಅನ್ಲಿಕ್ಕೆ ಆಗೋದಿಲ್ಲ. ಆದರೆ ಉದ್ದೇಶ ಸರಿ, ಆದರೆ ಸತ್ಯ ಅಲ್ಲ, ಅದು ಸತ್ಯ ಅಲ್ಲ. ನಾವೇನು ಮಾಡ್ತಿದ್ವಿ ಮಕ್ಕಳಿಗೆ, ಆರಂಭದಲ್ಲಿ ಹೇಳಿದೆ, ಓದು ಒಂದೇ ಬದುಕಲ್ಲ, ಓದು ಒಂದೇ ಬದುಕಾಗಿ ಏನಾಗುತ್ತೆ ಇವೆಲ್ಲ ಆಗ್ತವೆ ಅಂತ ಹೇಳಿದ್ನಲ್ಲ. ಅಸಹಿಷ್ಣುತೆ, ಸಮಾಜ ನೋಡೋ ದೃಷ್ಟಿ ಬದಲಾವಣೆ ಆಗ್ತಾ ಇದೆ, ಕ್ರೌರ್ಯ ಜಾಸ್ತಿ ಆಗ್ತಿದೆ, ಒಬ್ಬರೊಬ್ಬರ ಅಸಹಿಷ್ಣುತೆ ಜಾಸ್ತಿ ಆಗ್ತಿದೆ. ಬಹಳ ಮುಖ್ಯವಾಗಿ ನಾನು ಹೇಳ್ತಾ ಇರ್ತೇನೆ, ಸರ್ ನಿಮ್ಗೆ ಏನಾಗಬೇಕು ನಿಮ್ಮ ಮಕ್ಕಳು ಅಂತಂದರೆ, ಸರ್ ಅವ್ನು ಇಂಗ್ಲೀಷ್ ಮೀಡಿಯಮ್ ಓದಬೇಕು, ಕಾನ್ವೆಂಟ್ಗೆ ಸೇರಿಸಬೇಕು, ಅವ್ನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ಆಮೇಲೆ ಅವ್ನು ಫಾರಿನ್ಗೆ ಹೋಗಬೇಕು, ಆಮೇಲೆ ನೀವು ಆ ವೃದ್ಧಾಶ್ರಮ ಸೇರ್ಕೋಬೇಕಲ್ವಾ. ಅಂದರೆ ಎಲ್ರಿಗೂ ಏನಾಗಿದೆ, ವಿದ್ಯೆ ಅಥವಾ ಹಣದ ಮುಂದೆ ನಾಡು ನುಡಿ ಅಭಿಮಾನ ಕಡಿಮೆ ಆಗ್ತದೆ. ಕಾರ್ ಕಟ್ಕೊಂಡ್ರೆ ಅಂತ ನಾವಿದ್ರೆ ಸಾಕು ಅನ್ನೋ ಭಾವನೆ ಬರುತ್ತೆ. ಅದಲ್ಲ ಅಲ್ಲ ನೋಡಿ, ವಿದ್ಯೆ ಕಲಿತು ಅದಕ್ಕೆ ಒಂದು ಮಾತು ಹೇಳ್ಬಿಡು. ಕುವೆಂಪು ಒಂದು ಮಾತನ್ನು ಹೇಳ್ತಿದ್ರು. ಕುವೆಂಪು ಅವ್ರ ಒಂದು ಮಾತಿದೆ, ಏನೆಲ್ಲ ಇರ್ಬೋದು ನಿಮಗೆ, ಸಂಪತ್ತಿರ್ಬೋದು, ಇನ್ನೊಂದಿರ್ಬೋದು, ಏನೇ ಇರ್ಬೋದು, ನನ್ನದೀ ನಾಡು ಅಥವಾ ನನ್ನದೀ ದೇಶ, ನನ್ನದೀ ದೇಶ, ನನ್ನದೀ ನಾಡು, ಇನ್ನದವನ್ನೆದೆ ಸುಡುಗಾಡು ಅಂತ. ಹೌದು.
ಏನೆಲ್ಲ ಇದ್ರು ನಿಮ್ಗೊಂದು ಐಡೆಂಟಿಟಿ ಇದೆ, ನಿಮ್ಗೊಂದು ಅಸ್ಮಿತೆ ಇದೆ. ನೀವು ಡೆಲ್ಲಿಗೆ ಹೋಗ್ಬಿಟ್ಟು ಯಾವ ಊರು ಅಂದ್ರೆ ಕರ್ನಾಟಕ ಅಂತೀರಿ, ಕರ್ನಾಟಕ ಅಂತ ಬಿಟ್ಟು ಕರ್ನಾಟಕ ಯಾವ ಊರು ಅಂದ್ರೆ ಬೆಂಗಳೂರು ಮೈಸೂರು ಅಂತೀರಿ, ಮೈಸೂರು ಅಂತೀರಿ, ಮೈಸೂರಲ್ಲಿ ಯಾವ ಊರು ಅಂದ್ರೆ ಪಿರಿಯಾಪಟ್ಟಣ ಸರ್ಗೋರ ಹೇಳ್ತೀವಿ. ನಮ್ಮ ಐಡೆಂಟಿಟಿ ಇರೋದು ಇಲ್ಲಿ ಅಲ್ವಾ? ಅಲ್ಲ, ಹಾಗಾಗಿ ನಮ್ಮ ಐಡೆಂಟಿಟಿ ಇರೋದು ಇಲ್ಲಿ ಮೈಸೂರಲ್ಲಿ, ಸರ್ಗೂರ್ಲಿ, ಪಿರಿಯಾಪಟ್ಟಣದಲ್ಲಿ ಅಂತಂದರೆ ನಾನು ಕನ್ನಡದವನು, ಕನ್ನಡದ ಅಸ್ಮಿತೆ ರೆಪ್ರೆಸೆಂಟ್ ಮಾಡ್ತೇವೆ. ನಮ್ಮನ್ನು ಹೊರಗಡೆ ಜನ ನೋಡು ಕನ್ನಡದವನ್ನ ನೋಡೋದು, ನಿಮ್ಮ ಕನ್ನಡ ಪ್ರಜ್ಞೆ ಇರಬೇಕು, ಕನ್ನಡ ಸಾಂಸ್ಕೃತಿಕ ಹಿರಿಮೆ ನಿನಗೆ ಗೊತ್ತಿರಬೇಕು. ಅದು ಇನ್ನೊಂದು ರೀತಿಯಲ್ಲಿ ಅವರು ನಿಮ್ಮ ಪ್ರಜ್ಞೆಯನ್ನು ವ್ಯಕ್ತಪಡಿಸಿದ್ರೆ ನಿನಗೆ ಇನ್ನೂ ಗೌರವ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಕಾರಣಕ್ಕೋಸ್ಕರವೇ ನಾವು ನಮ್ಮ ಮಕ್ಕಳಲ್ಲಿ ಏನಾದರೂ ಓದಿ ಕನ್ನಡ ಪುಸ್ತಕ ಪ್ರೀತಿಯನ್ನು ಬೆಳೆಸಿ. ಬೆಳಿಗ್ಗೆ ಏನೋ ರೇಡಿಯೋ ಅಂದರೆ ಚಿಂತನೆಗಳು ಬರ್ತವೆ, ತಾವೇ ಆಕಾಶವಾಣಿಯಲ್ಲಿ ಚಿಂತನೆಗಳು ಕೇಳಿ 10 ನಿಮಿಷ ಕೇಳಿ ಆಫ್ ಮಾಡಿಬಿಡ್ಬೇಕು ಸಾಕು. ದಿನಕ್ಕೆ ಒಂದು ಚಿಂತನೆ ಕೇಳಿ 3 ನಿಮಿಷ 5 ನಿಮಿಷ ಇರುತ್ತೆ, ಎಷ್ಟೋ ಮಾರ್ಪಾಡಾಗುತ್ತೆ. ಕನ್ನಡ ಪತ್ರಿಕೆಗಳನ್ನ ಕೊಂಡುಕೊಂಡು ಓದಿ, ಸಾಪ್ತಾಹಿಕ ಪುರಾವಣಿಗಳನ್ನ ಓದಿ, ನಾಲೆಜ್ ಬರುತ್ತೆ. ಹಾಗಾಗಿ ಮಕ್ಕಳಲ್ಲಿ ಈ ರೀತಿ ಕನ್ನಡವನ್ನು ನಾವು ಮಾಡಲಿಲ್ಲ ಅಂತ ಅಂದರೆ ಬೆಳೆಸಲಿಲ್ಲ ಅಂದ್ರೆ ತುಂಬ ಕಷ್ಟ. ಖಂಡಿತ ಸರ್. ಒಂದು, ನಾವು ಬೇರೆ ಭಾಷೆಗಳ ವ್ಯಾಮೋಹಕ್ಕೆ ಒಳಗಾಗಿ ಅಥವಾ ಉದ್ಯೋಗ ಅವಕಾಶಗಳಿದೆ ಅನ್ನೋ ಕಾರಣಕ್ಕೆ ನಾವು ಏನಾದರೂ ದೊಡ್ಡ ಕೆಲಸಕ್ಕೆ ಸೇರಿಕೊಂಡು ಫಾರಿನ್ಗೆ ಹೋಗುವಂಥದ್ದು ಎಲ್ಲವೂ ಆದರೆ ಬಹುಶಃ ನನ್ನ ತಾಯಿನೇ ನಾನು ಕರೆಕ್ಟಾಗಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೌದು. ಅಂಥದ್ರಲ್ಲಿ ನನ್ನ ಕನ್ನಡ ಭಾಷೆ ಉಳಿಸ್ಲಿಕ್ಕೆ ಅಂತೂ ಖಂಡಿತ ಆಗೋದಿಲ್ಲ. ಸೊ ಒಂದು ವೇಳೆ ಕನ್ನಡ ಭಾಷೆಯನ್ನು ಕಲಿತು ಅದರಲ್ಲೇ ಪಕ್ವತೆಯನ್ನು ಪಡೆದರೆ ಬಹುಶಃ ಕನ್ನಡ ನಾಡಲ್ಲೂ ಅದಕ್ಕಿಂತ ಹೆಚ್ಚಿನ ಕೆಲಸಗಳನ್ನು ಪಡ್ಕೊಳ್ಳುವ ಅವಕಾಶಗಳು ಇದೆ. ಸೊ ಒಟ್ಟಾರೆ ನಮ್ಮ ದೃಷ್ಟಿಕೋನಗಳು, ನಮ್ಮ ಪರಿಶ್ರಮಗಳು ಎರಡು ಮುಖ್ಯ ಆಗುತ್ತೆ ಅಂತ. ಆದರೆ ಇನ್ನೂ ಒಂದು ಇರ್ಬೋದು, ನೀವು ಇಷ್ಟೆಲ್ಲ ಹೇಳಿದ್ರು ಆದರೂ ಕರ್ನಾಟಕದಲ್ಲಿ ಎಷ್ಟು ಉದ್ಯೋಗ ಸಿಗುತ್ತೆ? ಹೌದು, ಸಿಗೋದಿಲ್ಲ. ಆದರೆ ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಭಾಷೆಗಳನ್ನು ಕಲ್ತ್ಕೊಳ್ಳೋದು ಆಫ್ಟರ್ SSLCನೋ PUCನೋ ಏನೋ ಒಂದು ಮಾಡ್ಕೊಬೋದು. ಆದರೆ ಇನ್ನೂ ಕನ್ನಡವನ್ನು ಅಭಿವೃದ್ಧಿಪಡಿಸಬೇಕು, ಹೆಚ್ಚು ಬಳಸಬೇಕು ಅನ್ನೋದಾದರೆ ನಮ್ಮ ಇವತ್ತಿನ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ನಮ್ಮ ಅಂತರ್ಜಾಲದಲ್ಲಿ ಅಥವಾ ಗೂಗಲ್ನಲ್ಲಿ ಅಥವಾ ಈಗ ಬಂದರೆ AI ಸೊ ನಾವು ಹೆಚ್ಚು ಕನ್ನಡ ಭಾಷೆಯನ್ನು ಅದರ ಒಳಗಡೆ ಅಳವಡಿಸಲಿಕ್ಕೆ ಸಾಧ್ಯವಾದರೆ ಬಹುಶಃ ಇದು ಹೆಚ್ಚು ಇನ್ನೂ ಅವಕಾಶಗಳಾಗುತ್ತೆ. ಭಾಳ ಪ್ರಮುಖ ವಿಚಾರಕ್ಕೆ ಬಂದ್ರಿ ಅಂತ ಅನ್ಕೊಳ್ತೀನಿ. ಅಥವಾ ಇವತ್ತಿನ ಸಮಸ್ಯೆ ಯಾವತ್ತು ನಾನು ಆಗಲೇ 2000 ವರ್ಷಗಳ ಇತಿಹಾಸ ಇದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಕನ್ನಡದ ಬಗ್ಗೆ. ಭಾಳ ಜನ ಹೇಳ್ತಾ ಕನ್ನಡ ತುಂಬ ಕ್ಷೀಣ ಸ್ಥಿತಿಯಲ್ಲಿದೆ, ಸಾಯೋ ಭಾಷೆಯಲ್ಲಿ ಕೂಡ ಅದಿದೆ ನಂತರ ಬೇರೆ ಬೇರೆ ವ್ಯಾಖ್ಯಾನ ಮಾಡ್ತಾರೆ. 2000 ವರ್ಷಗಳಿಂದ ಬೇರೆ ಬೇರೆ ಆಕ್ರಮಣಗಳನ್ನು, ಪರಕೀಯರ ಒಂದು ದಬ್ಬಾಳಿಕೆಯನ್ನು, ದೌರ್ಜನ್ಯವೆಲ್ಲವೂ ಕೂಡ ಬಂದಾಗಲೂ ಕೂಡ ಉರ್ದು, ಇಂಗ್ಲೀಷ್ ಏನೆಲ್ಲ ಬಂದರೂ ಕೂಡ ಸಂಸ್ಕೃತಿ ಎಲ್ಲ ನಡುವೆ ಕೂಡ ಇವತ್ತಿಗೂ ಕೂಡ ಕನ್ನಡ ಜೀವಂತಿಕೆಯಾಗಿದೆ. ಮತ್ತು ಇಷ್ಟೆಲ್ಲ ಸಾಹಿತ್ಯ, ಇವತ್ತಿನ ಸಾಹಿತ್ಯ, ಕುವೆಂಪು ಅವ್ರ ಸಾಹಿತ್ಯ ಹೇಳಿದ್ರೆ ಸಾಕಷ್ಟು ಎಲ್ಲ ನಮ್ಮ ಹಿರಿಯ ಸಾಹಿತ್ಯಗಳ ಒಂದು ಕಾಣಿಕೆಯನ್ನು ಗಮನಿಸಿದ್ವಿ. ಒಂದು ನಾವು ಮಾಡಬೇಕಾಗಿದೆ ಅಂತಂದರೆ ಇದೇನು ಅಂತ್ಯ ಅಲ್ಲ, ಇದು ಬಹಳ ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ, ಅದು ವಾಟ್ಸಪ್ ಇರ್ಬೋದು, ಫೇಸ್ಬುಕ್, ಟ್ವಿಟರ್ ಏನು ಬಳಕೆ ಮಾಡ್ತಾ ಇದ್ದೀವಿ, ತಂತ್ರಜ್ಞಾನ ಇದೆ. ಆ ತಂತ್ರಜ್ಞಾನದಲ್ಲಿ ಕನ್ನಡವನ್ನು ಹೆಚ್ಚು ಬಳಸೋ ರೀತಿಯಲ್ಲಿ, ಯಾಕೆಂದರೆ ಇವತ್ತು ಪುಸ್ತಕದ ಜಾಗದಲ್ಲಿ ಇವತ್ತು ಮೊಬೈಲ್ ಬಂದಿದೆ ಮನೆಯಲ್ಲಿ, TV ಜಾಗದಲ್ಲಿ ಲ್ಯಾಪ್ಟಾಪು ಇನ್ನೊಂದೆಲ್ಲ ಬಂದಿದೆ. ಸೊ ಆ ಕಾರಣಕ್ಕೆ ಅದರಲ್ಲಿ ಸುಲಭವಾಗಿ ಸಿಗುವಂಥ ತಂತ್ರಜ್ಞಾನ ಅದು ಸಿಗೋ ಥರ ಮಾಡಬೇಕು. ಅದು ಸರ್ಕಾರದ ಜವಾಬ್ದಾರಿ ಇಲ್ಲಿ ಈ ಹಂತದಲ್ಲಿ. ಸರ್ಕಾರ ಒಂದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಸಣ್ಣ ಬೇರೆ ಬೇರೆ ಒಂದು ಪ್ರಯತ್ನಗಳು ಕೂಡ ಸಾಗಿದೆ. ಬಹುಶಃ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಅದನ್ನು ಡಿಜಿಟಲೀಕರಣಕ್ಕೆ ಮೊದಲ ಸಾಹಸವನ್ನು ಮಾಡಿದರು. ಅದಕ್ಕೆ ಒಂದಷ್ಟು ಲಿಪಿ ಯಾವ ಥರ ಇರಬೇಕು ಅಂತೇಳಿ ಅದನ್ನ ಯಾಕೆ ನಂತರ ಡಾಕ್ಟರ್ ಚಿದಾನಂದ ಗೌಡರು ಅದರಲ್ಲೇ ತಜ್ಞರವರು, ಅವರು JC-ನಲ್ಲಿ ಹಿಂದೆ ಪ್ರಾಂಶುಪಾಲರು ಕೂಡ ಆಗಿದ್ದಂಥವ್ರು. ಅವರು ತಂತ್ರಜ್ಞಾನ ಕುರಿತ ಕನ್ನಡದಲ್ಲಿ ಕವಿತೆಗಳನ್ನ ಬರೀತಾರೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅವ್ರು ಸಾಕಷ್ಟು ಈ ಥರ ಡಿಜಿಟಲೀಕರಣದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಈ ಹಿನ್ನೆಲೆ ಹೇಳೋದೇನಂತಂದರೆ ಜಾಲತಾಣಗಳಲ್ಲಿ ಕೂಡ ಕನ್ನಡವನ್ನು ಅಪ್ಡೇಟ್ ಮಾಡುವಂಥ ತುರ್ತು ಇವತ್ತಿದೆ. ಎಲ್ಲಿ ತೆಗೆದಲ್ಲಿ ಕನ್ನಡ ಸಿಗೋಂಗಿರ್ಬೇಕು. ಲೈಬ್ರರಿಯಲ್ಲಿ ಕನ್ನಡ ಸಿಗುತ್ತೆ, ಇನ್ನೊಂದು ಸಿಗುತ್ತೆ, ಬಸ್ಸಲ್ಲಿ ಸಿಗುತ್ತೆ, ಮೊಬೈಲಲ್ಲಿ ಸಿಗಬೇಕು, ಟಿವಿನಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಿದ್ರೂ ಸಿಗಬೇಕು. ಆದ್ರೆ ಒಂದು ಖುಷಿ, ಗೂಗಲ್ನಲ್ಲಿ ಕನ್ನಡ ಬರ್ತಿದೆಯಲ್ಲ, ಹಾಗಾಗಿ ಕನ್ನಡವನ್ನ ಗೂಗಲ್ ಕೂಡ ಮರ್ತಿಲ್ಲ, ವಿಶ್ವ ಮಾಡ್ತಿಲ್ಲ ಅಂತಂದ್ರೆ ಅಲ್ಲ ಗೊತ್ತಾಗುತ್ತೆ ನಮ್ಮ ಕನ್ನಡ ಎಷ್ಟು ಪ್ರಚಲಿತ ಭಾಷೆ ಅಂತ ಹೇಳಿ. ಜೊತೆಗೆ ಇವತ್ತು ಎಲ್ಲಿ ನೀವು ChatGPT ಬರೆದ್ರೂ ಬರ್ತಾ ಇದೆ, ಅದು ಒಂದು ಬೆಳವಣಿಗೆ. ನಲ್ಲಿ ಇನ್ನೊಂದು ಮುಂದಿನ ಡೆವಲಪ್ಮೆಂಟ್ ನಾನು ಗಮನಿಸಿದ್ದು, ನಮ್ಮ ಚಿದಾನಂದ ಗೌಡರ ಮಾತನ್ನು ಹೇಳ್ತಾ ಇದ್ರು, ಕಾದಂಬರಿಯನ್ನು ಕೂಡ ನಾವು ಓದೋ ಅಗತ್ಯ ಇಲ್ಲ, ಆನ್ ಮಾಡಿಬಿಟ್ಬಿಟ್ಟು ನಲ್ಲಿ ಆನ್ ಮಾಡಿಬಿಟ್ಬಿಟ್ಟು ಅದೇ ಓದ್ತಾ ಹೋಗುತ್ತೆ, ಕೇಳ್ಕೊಂಡ್ರೆ ಸಾಕು ಅಂತ. ಎಷ್ಟರ ಮಟ್ಟ ಮುಂದುವರೆದ ಇದೆ ಇವತ್ತಂದ್ರೆ, ಕುವೆಂಪು ಅವ್ರು ಮಾತನಾಡಿರ್ತಾರಲ್ಲ ಅದೇ ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ.
ರಾಮಾಯಣ ದರ್ಶನ ಆ ಬುಕ್ಕನ್ನ ಆ ವಾಯ್ಸಲ್ಲಿ ಹಾಕಿ ಬಿಟ್ಬಿಟ್ರೆ ಕುವೆಂಪು ರಾಮಾಯಣ ದರ್ಶನ ಹೇಳ್ಕೊಂಡು ಹೋದಂಗಿರುತ್ತೆ. ಅವ್ರ ಅಷ್ಟು ಟೆಕ್ನಾಲಜಿ ಬರುತ್ತೆ ಮುಂದೆ. ನಾವು ಜಸ್ಟ್ ಕೇಳ್ಕೊಂಡ್ರೆ ಸಾಕು. ಸೊ ಮೊದಲು ಓದುವ ಕಾಲ ಇತ್ತು, ಓದೋಕೆ ಟೈಮ್ ಇಲ್ಲ ನಮಗೆ, ಭಾಳ ಬಿಸಿ ಅಂತಂದ್ರೆ ಫ್ರೀಯಾಗಿ ಹಾಕ್ಬಿಟ್ಟು ಕೂತಿರಿ, ಹೇಳ್ತಾ ಹೋಗುತ್ತೆ, ಕೇಳಿಸ್ಕೊಳ್ಳಿ. ಸೊ ಇವು ಇಂಥ ಬೆಳವಣಿಗೆ ಆಗಬೇಕು. ಹೊಸ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕೂಡ ನಮ್ಮ ಹಳೆಯ ಗ್ರಂಥಗಳಿಂದ ಅದನ್ನೆಲ್ಲ ಡಿಜಿಟಲೀಕರಣ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕೆಲಸ ನಡೀತಿದೆ. ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಕೂಡ ಇತ್ತೀಚೆಗೆ ಒಂದು ಕಾರ್ಯದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆ ನಮ್ಮ ಪ್ರೊಫೆಸರ್ ಎನ್ ಕೆ ಲೋಲಾಕ್ಷಿ ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ಬೇರೆ ಬೇರೆ ಹಂತದಲ್ಲಿ ಪರಿಷತ್ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಸರ್ಕಾರ ಹಂತದಲ್ಲಿ ಕೂಡ ಯಾರೆಲ್ಲ ಸಾಧ್ಯವೋ ಅದನ್ನೆಲ್ಲವನ್ನ ಕಂಪ್ಯೂಟರೀಕರಣ ಅಥವಾ ತಂತ್ರಜ್ಞಾನದ ಈ ಒಂದು ಮಾಧ್ಯಮಗಳಲ್ಲಿ ಕೊಟ್ಟಾಗ ಇನ್ನಷ್ಟು ಜನಗಳಿಗೆ ಭಾಷೆ ಹತ್ತಿರವಾಗುತ್ತೆ. ಅದು ಬಹಳ ಮುಖ್ಯ ಇವತ್ತಿನ. ಎಸ್ ಸರ್, ಅಂದರೆ ಕನ್ನಡ ಕಲಿಯೋರ ಸಂಖ್ಯೆ ಅಥವಾ ಜನರ ಆಸಕ್ತಿಗಳ ಜೊತೆ ಇದಕ್ಕೆ ಪೂರಕವಾಗಿ ಸರ್ಕಾರ ಕೂಡ ಅದಕ್ಕೆ ಇವತ್ತಿನ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಕನ್ನಡವನ್ನು ಅಲ್ಲಿಗೆ ಅಪ್ಡೇಟ್ ಮಾಡೋದು ಬಹಳ ಮುಖ್ಯ. ಅಂತರ್ಜಾಲದಲ್ಲಾಗಲಿ ಸಾಮಾಜಿಕ ಜಾಲತಾಣದಲ್ಲಾಗಲಿ ಕನ್ನಡದಲ್ಲಿ ಎಲ್ಲವೂ ಸಿಗೋ ಥರ ಆದರೆ ಬಹುಶಃ ಬೇರೆ ಭಾಷೆಗೆ ಮಾರು ಹೋಗೋದನ್ನು ಕೂಡ ನಾವು ತಪ್ಪಿಸಬಹುದು. ಜೊತೆಗೆ ನಮ್ಮಲ್ಲೇ ಸಿಗುವಾಗ ನಾವು ಬೇರೆಯವ್ರಿಗೆ ಆಸೆ ಪಡೋ ಅವಶ್ಯಕತೆ ಬರೋದಿಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಎಲ್ಲವೂ ಸಿಗೋ ಥರ ಮಾಡಬೇಕಾಗತ್ತೆ. ಅದಕ್ಕೆ ಸರ್ಕಾರದ ಇಚ್ಛಾಶಕ್ತಿಗಳು ಮತ್ತು ಪರಿಶ್ರಮಗಳು, ಶ್ರದ್ಧೆ ಬೇಕಾಗುತ್ತೆ. ಜೊತೆಯಲ್ಲಿ ನಮ್ಮ ಸಾರ್ವಜನಿಕರ ಬೆಂಬಲ ಕೂಡ, ಸಹಕಾರ ಅಲ್ಲ ಬಹಳ ಮುಖ್ಯ. ನಾನು ಯಾವತ್ತು ಹೇಳುವಂಥದ್ದು ಎಲ್ಲವನ್ನು ನಾವು ಸರ್ಕಾರ ಮಾಡಬೇಕು, ಯಾರೋ ಬಂದು ಮಾಡ್ತಾರೆ ಅನ್ನೋದಲ್ಲ. ನಮ್ಮಿಂದ ಏನು ಸಾಧ್ಯ ಆಗುತ್ತೆ ಕನ್ನಡಕ್ಕೆ ಅನ್ನೋದು ನಾವು ಮೊದಲು ಮಾಡಬೇಕು. ಹೌದು, ಅನಂತರ ಸರ್ಕಾರ ಕೇಳಬಹುದು. ಅಥವಾ ಸರ್ಕಾರ ಸಲಹೆ ಕೊಡಿ. ಸರ್ಕಾರ ಅಂದ್ರೆ ಯಾವ್ದೋ ಫಾರಿನ್ ಅಲ್ಲ. ಹಿಂದೆ ಜಯತ್ ಪಟೇಲ್ ಒಂದು ಮಾತನ್ನು ಹೇಳ್ತಾ ಇದ್ರು, ಸರ್ಕಾರಿ ನೌಕರು ಅಂತಂದ್ರೆ ಫಾರಿನ್ ಅವರಲ್ಲ, ಅವರು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೇ, ನಮ್ಮ ಮಕ್ಕಳೇ. ನಾವು ಕನ್ನಡದಲ್ಲಿ, ನಮ್ಮ ಅಧಿಕಾರಿಗಳೇ ಕನ್ನಡದಲ್ಲಿ ಮಾಡಬೇಕು. ಕನ್ನಡವನ್ನ, ಅದೇ ಆಡಳಿತ ಭಾಷೆ ಕನ್ನಡವನ್ನ ನಮ್ಮ ಅಧಿಕಾರಿಗಳೇ ಮಾಡಿದ್ರೆ ಇನ್ನೂ ಸುಲಭ ಆಗುತ್ತೆ. ಅದನ್ನ ಆದೇಶ ಕೂಡ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಆ ಕಾರಣಕ್ಕೆ ಆ ಥರ ಒಂದು ನಿಟ್ಟಿನಲ್ಲಿ ನಾನು ಹೇಳುವಂಥದ್ದು ನಮ್ಮ ಜವಾಬ್ದಾರಿ ಕೂಡ ಇದೆ. ಅಲ್ಲ, ಖಂಡಿತ. ನೋಡಿ, ನಾನು ಇತ್ತೀಚೆಗೆ ತಾನೇ ಯಾರು ನೋಡ್ತಾ ಇದ್ದೆ, ಬೆಂಗಳೂರು ಎನ್ನುವರು ಒಬ್ಬರು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ಬಹಳ ಮಹತ್ವದ ಸ್ಥಾನವನ್ನು ಹೊಂದಿ ಅವರು ಅಮೆರಿಕದಲ್ಲಿ ಕೆಲಸ ಮಾಡ್ತಿದ್ದಾರೆ. 24 ಲಕ್ಷ ಸಂಬಳನ ಒಂದು ತಿಂಗಳಿಗೆ ತಗೊಂತ ಇದ್ದಾರೆ. ಅಂತಹ ಬುದ್ಧಿವಂತ ಕನ್ನಡಿಗರು ನಮ್ಮಲ್ಲಿ ಇದ್ದಾರೆ. ಆದರೆ ಅವರು ಕನ್ನಡಕ್ಕಾಗಿ ಏನೆಲ್ಲ ಉಡುಗೊರೆ ಕೊಡ್ತಾರೆ ಅಥವಾ ಪರಿಶ್ರಮ ಪಡ್ತಾರೆ, ಅದು ಕೂಡ ಕನ್ನಡದ ಬೆಳವಣಿಗೆ. ಖಂಡಿತ. ಅವರು ಕೂಡ ಸಾಮಾನ್ಯ. ಹೌದೌದು. ಇವತ್ತು ಅಮೆರಿಕದಲ್ಲಿ ಅಕ್ಕ ಸಮ್ಮೇಳನ ಮಾಡ್ತೀವಿ, ಅಲ್ಲಿದ್ರು ಕೂಡ ಕನ್ನಡ ಪ್ರೀತಿನ ಮರ್ತಿಲ್ಲ. ಬಹುಶಃ ಅದು ಕೂಡ ಶ್ಲಾಘನೀಯವಂತ ವಿಚಾರ. ಎಲ್ಲೇ ಇರಿ, ಎಲ್ಲಾದರೂ ಇರು, ಎಂತಾದರೂ ಇರಿ, ಎಂದೆಂದಿಗೂ ನೀವು ಕನ್ನಡಿಗರಾಗಿರಿ ಅಂತಾರಲ್ಲ, ಅದು ಬಹುಶಃ ನಮ್ಮ ಕನ್ನಡ. ಯಾವ ದೇಶದಲ್ಲಾರು ಇದ್ರಿ, ಎಲ್ಲಾದ್ರೂ ಅಭಿವೃದ್ಧಿ ಆಗಿರಿ, ಬಟ್ ಕನ್ನಡ ಅಭಿವೃದ್ಧಿ ಪಡಿಸೋದ್ರ ಕುರಿತು ಅಲ್ಲೇ ಕೂತ್ಕೊಂಡು ತಂತ್ರಜ್ಞಾನ ಮಾಡಬಹುದು. ಹೌದೌದು. ಒಂದು ಒಳ್ಳೆಯ ಪ್ರಶ್ನೆ ಎತ್ತಿದ್ರಿ ನೀವು. ವಿದೇಶದಲ್ಲಿದ್ದಂಥ ಕನ್ನಡ ಪರಿಣಿತರೇನಿದ್ದಾರೆ ಅವರು ಕನ್ನಡ ಗೊತ್ತಿರೋದ್ರಿಂದ ಅವ್ರಿಗೆ ಇದು ಬಳಕೆ ಮಾಡಲಿಕ್ಕೆ, ಇದನ್ನು ಹೆಚ್ಚು ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಲಹೆಗಳನ್ನ ಅಥವಾ ತಂತ್ರಜ್ಞಾನ ಜಾಲವನ್ನು ಅಭಿವೃದ್ಧಿ ಪಡಿಸೋದ್ರಲ್ಲಿ ಅವರ ಸ್ಥಾನ ಬಹಳ ಮುಖ್ಯ ಅಂತ ಅನ್ಕೊಳ್ತೀನಿ. ಅವರು ಕೂಡ ಪ್ರಯತ್ನವನ್ನು ಮಾಡಬೇಕು, ಮಾಡಲಿ ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಎಸ್ ಸರ್, ಖಂಡಿತ ಸರ್. ಸರ್, ತಮ್ಮ ಜೊತೆ ಮಾತನಾಡ್ತಿದ್ರೆ ತಮ್ಮ ಅನುಭವಗಳನ್ನು ಮೆಲುಕಾಕಕ್ಕೆ ಬಹುಶಃ ಇನ್ನೂ ಸಮಯ ಬೇಕಾಗುತ್ತೆ. ಆದರೆ ಇವತ್ತಿನ ಒಂದು ಸೀಮಿತ ಸಮಯದಲ್ಲಿ ಮಾತನಾಡೋದಾದರೆ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಕನ್ನಡ ರಾಜ್ಯೋತ್ಸವ ಕುರಿತು, ಕನ್ನಡ ನಾಡು ನುಡಿ ಸಾಹಿತ್ಯ ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಕನ್ನಡ ರಾಜ್ಯೋತ್ಸವ ಕೇವಲ ಸರ್ಕಾರಿ ಉತ್ಸವಗಳಾದ್ರೆ ಸಾಲದು. ಮೊನ್ನೆ ದೀಪಾವಳಿ ಮಾಡಿದ್ವಿ, ಅದು ಹಿಂದಿನ ತಿಂಗಳು ಗಣೇಶ ಹಬ್ಬ ಮಾಡಿದ್ವಿ, ಮನೆ ಹಬ್ಬ ಅಂತ ಮಾಡಿದ್ವಿ. ಕನ್ನಡ ರಾಜ್ಯೋತ್ಸವ ನಮ್ಮ ಮನೆ ಹಬ್ಬ ಆಗಬೇಕು, ನಮ್ಮ ಮನಗಳ ಹಬ್ಬ ಆಗಬೇಕು. ಬಹಳ ಮುಖ್ಯವಾಗಿ ಒಂದಿನಕ್ಕಲ್ಲ ಅದು. ನಾನೀಗಾಗಲೇ ಹೇಳಿದಾಗೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ನಮ್ಮನ್ನು ಸೇರಿಕೊಂಡಾಗೆ ಒಂದಷ್ಟು ಕನ್ನಡದ ಸವಿ ಮಾತುಗಳನ್ನ ಕೇಳುವಂಥದ್ದು, ಒಂದಷ್ಟು ಕನ್ನಡ ಹಾಡುಗಳನ್ನ ಕೇಳುವಂಥದ್ದು, ಒಂದಷ್ಟು ಪ್ರವಚನಗಳನ್ನ ಕೇಳುವಂಥದ್ದು, ಅಥವಾ ಕನ್ನಡ ಪತ್ರಿಕೆಗಳನ್ನ ಓದೋ ಮುಖಾಂತರ ಕನ್ನಡದ ಜ್ಞಾನ ಹೆಚ್ಚಿಗೆ ಮಾಡ್ಕೊಳ್ಳಿ, ಬೆಳೆಸ ಕಾಲ ಬಳಸಿ, ಅದೇ ಬೆಳೆಯುತ್ತೆ. ಆ ಮೂಲಕ ನಾವು ಈ ರಾಜ್ಯೋತ್ಸವ ಆಚರಣೆ ಇನ್ನಷ್ಟು ಹೆಚ್ಚು ಅರ್ಥ ಬರುತ್ತೆ. ಅದು ಸರ್ಕಾರಿ ಉತ್ಸವ ಆಗೋದು ಬೇಡ, ನಿತ್ಯೋತ್ಸವ ಆಗಲಿ, ನಮ್ಮ ಮನೆ ಹಬ್ಬವಾಗಲಿ. ಹಾಗಾದ ಮಾತ್ರ ಕನ್ನಡ ಇನ್ನಷ್ಟು ಉಜ್ವಲ ಭವಿಷ್ಯದಿಂದ ಪ್ರಜ್ವಲಿಸಲಿಕ್ಕೆ ಸಾಧ್ಯ ಅನ್ನೋದು ನನ್ನಂಥವನ್ನ ಯಾವತ್ತೂ ಆಸೆ ಮತ್ತು ಅಭಿಪ್ರಾಯ. ಎಸ್ ಸರ್, ಖಂಡಿತ ಸರ್. ಕನ್ನಡ ನಾಡು ನುಡಿಯನ್ನು ಉಳಿಸಿ ಬೆಳೆಸೋದ್ರಲ್ಲಿ ಸರ್ಕಾರದ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ನಮ್ಮ ನಾಡಿನ ಜನರ ಹತ್ರ ಇರುತ್ತೆ. ಅದರ ಬಗ್ಗೆ ಹೆಮ್ಮೆ ಇರಬೇಕು, ಗೌರವ ಇರಬೇಕು. ಅದಿದ್ದಾಗ ಖಂಡಿತವಾಗ್ಲೂ ಅದನ್ನು ನಾವು ಉಳಿಸಲಿಕ್ಕೆ ಅಥವಾ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಒಂದು ಸಂದೇಶವನ್ನು ತಾವು ನೀಡಿದ್ದೀರಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳ ಹಂಚಿಕೆಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು ಮತ್ತೊಮ್ಮೆ.
JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ನಿರಂತರವಾಗಿ ಕನ್ನಡಿಗರ ಅಥವಾ ಎಲ್ಲ ವರ್ಗದ ಎಲ್ಲ ಸ್ತರದ ಜನರ ಆಶೋತ್ತರಗಳಿಗೆ ಅನುಗುಣವಾಗಿ ಒಂದಷ್ಟು ಅವರ ಜ್ಞಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ, ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇರೋದನ್ನು ನಾನು ಗಮನಿಸಿದ್ದೇನೆ. ತಮ್ಮ ಬಾನುಲಿ ಕೇಂದ್ರಕ್ಕೂ ಕೂಡ ಅತ್ಯಂತ ಪ್ರೀತಿಯಿಂದ ಒಂದನ್ನು ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲ ಕನ್ನಡದ ಅಭಿಮಾನಿಗಳಿಗೆ, ಕನ್ನಡ ನಾಡಿನ ಎಲ್ಲ ನಮ್ಮ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಕನ್ನಡ ರಾಜ್ಯೋತ್ಸವ ಕುರಿತ ವಿಶೇಷ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದವರು ಮೈಸೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಪಶುವೈದ್ಯರು ಆದಂಥ ಡಾಕ್ಟರ್ YD ರಾಜಣ್ಣರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.